ಓಕೆ. ಸೊ ಮೈಕ್ರೋ ಕ್ಯಾಪ್ಸ್ ಅಲ್ಲಿ ನಾವು ಯಾಕೆ ಲಾಸ್ಟ್ ಸ್ಟ್ರಾಟಜಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಮೆಜಾರಿಟಿ ಆಫ್ ದ ಟೈಮ್ಸ್ ನಾವು ಮೈಕ್ರೋ ಕ್ಯಾಪ್ಸ್ ಸಹ ಆಪರ್ಚುನಿಟಿನ ಹುಡುಕ್ತೀವಿ. ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟೈರ್ ಮಾರ್ಕೆಟ್ ಕ್ಯಾಪ್ ನ ಡಿವೈಡ್ ಮಾಡಿದಾಗ ಮೇಜರ್ಲಿ 4 ಕ್ಯಾಟಗರಿ ಆಫ್ ದ ಮಾರ್ಕೆಟ್ ಕ್ಯಾಪ್ ನ ಡಿಸೈಡ್ ಮಾಡ್ತೀವಿ. ಈ ಕ್ಲಾಸ್ ಬಂದು ಲಾಸ್ಟ್ ಕ್ಲಾಸ್ ಏನ್ ಡಿಸ್ಕಸ್ ಮಾಡಿದ್ವಿ ಸೇಮ್ ಕ್ಲಾಸ್ ರಿಪೀಟ್ ಆಗ್ತಾ ಇದೆ. ಓಕೆನಾ? ಸೊ ನೀವು ಯಾರೆಲ್ಲ ಲಾಸ್ಟ್ ಕ್ಲಾಸ್ ಕೇಳಿದಿರಲ್ವಾ ಪ್ರೀವಿಯಸ್ ಕ್ಲಾಸ್, ಸೊ ಅದೇ ಕ್ಲಾಸ್. ಯಾಕೆ ಅಂತಂದ್ರೆ ಸುಮಾರು ಜನ ಲಾಸ್ಟ್ ಕ್ಲಾಸ್ ಅಟೆಂಡ್ ಮಾಡಿಲ್ಲ. ಅಂಡ್ ಮೋರ್ ಓವರ್ ನಾನು ಲಾಸ್ಟ್ ಕ್ಲಾಸ್ ರೆಕಾರ್ಡಿಂಗ್ ಮೇಲೆ ಕ್ಲಿಕ್ ಮಾಡಿದೆ, ರೆಕಾರ್ಡಿಂಗು ಆಗಿದೆ ಸೆಷನ್. ಬಟ್ ಆಫ್ಟರ್ ದ ಸಮ್ ಟೈಮ್ಸ್ ನಾನು ನೋಡಿದ್ರೆ ಕ್ಲೌಡ್ ಅಲ್ಲಿ ರೆಕಾರ್ಡಿಂಗ್ ಕಾಣಿಸ್ತಾ ಇಲ್ಲ. ಜೂಮ್ ಕಡೆಯಿಂದ ಇಶ್ಯೂ ಆಯ್ತು, ಎಲ್ಲಿ ಇಶ್ಯೂ ಆಯ್ತು ನಂಗೆ ಗೊತ್ತಿಲ್ಲ. ಬಟ್ ಅಲ್ಲಿ ನಂಗೆ ರೆಕಾರ್ಡಿಂಗ್ ಸಿಗಲಿಲ್ಲ. ಅದಕ್ಕೆ ಸೇಮ್ ಕ್ಲಾಸ್ ನ ಮತ್ತೆ ರಿಪೀಟ್ ಮಾಡ್ತೀನಿ ಅಂತ ಪ್ರತಿಯೊಬ್ಬರಿಗೂ ನಾನು ಮೆಸೇಜ್ ಮಾಡಿದ್ದೆ, ಕರೆಕ್ಟ್ ಅಲ್ವಾ? ಸೊ ಅದೇ ಕ್ಲಾಸ್ ನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಲಾಸ್ಟ್ ಕ್ಲಾಸ್ ನೀಟಾಗಿ ಅರ್ಥ ಆಗಿದ್ರೆ ನೀವು ಜಸ್ಟ್ ಅದು ರಿಫ್ರೆಶ್ಮೆಂಟ್ ಸೆಷನ್ ತರ ತಗೊಳ್ಳಿ. ಯಾರೆಲ್ಲ ಹೊಸಬ್ರು ಅಟೆಂಡ್ ಮಾಡಿದೀರಾ, ಇದು ನಿಮಗೆ ಹೊಸ ಕ್ಲಾಸ್ ತರನೇ ತಗೊಳ್ಳಿ. ಸೊ ಈಗ ನಾವು ಮೇನ್ಲಿ ಟ್ರೇಡ್ ಮಾಡೋದು ಬಂದು ಮೀನ್ ರಿವರ್ಜನ್ ಸ್ಟ್ರಾಟಜಿ ಅಂತ. ಸೊ ಮೀನ್ ರಿವರ್ಜನ್ ಅಂದ್ರೆ ಏನು? ಯಾವ್ದಾದ್ರು ಒಂದು ಸ್ಟಾಕ್ ಬಾಟಮ್ ಔಟ್ ಅಥವಾ ಫಾಲಿಂಗ್ ಫ್ರಮ್ ದ ಟಾಪ್, ಅಂದ್ರೆ ಟಾಪ್ ಅಲ್ಲಿ ರಿವರ್ಸ್ ಆಗೋದು ಅಥವಾ ಬಾಟಮ್ ಇಂದ ರಿವರ್ಸ್ ಆಗೋದೇ ಮೀನ್ ರಿವರ್ಜನ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಎಕ್ಸಿಕಾಮ್ ಅನ್ನೋ ಸ್ಟಾಕ್ ಇದೆ. ಎಕ್ಸಿಕಾಮ್ ಸ್ಟಾಕ್ ನಂಗೆ ಯಾವಾಗ ಅಲರ್ಟ್ ಬಂತು? ಎಕ್ಸಾಕ್ಟ್ಲಿ 2:50 ಈ ಕ್ಯಾಂಡಲ್ ನಮ್ಗೆ ಅಲರ್ಟ್ ಬಂತು, ಕರೆಕ್ಟ್ ಅಲ್ವಾ? ಸೊ ಅಲ್ಲಿಂದ ಏನಾಗುತ್ತೆ ಅಂತ ಹೇಳ್ತಾ ಇದೆ ನೋಡಿ. ಬೇಸಿಕಲಿ ಒಬ್ಬ ಬಿಗಿನರ್ ಅಥವಾ ಲರ್ನರ್ ಅಥವಾ ಮಿಡ್ ಲರ್ನರ್ ಮೈಂಡ್ ಸೆಟ್ ನ ಅರ್ಥ ಮಾಡ್ಕೊಳ್ಳಿ. ಸೊ ಅವ್ರೇನ್ ಥಿಂಕ್ ಮಾಡ್ತಾರೆ ಅಂದ್ರೆ, ಯಾವ್ದಾದ್ರು ಒಂದು ಸ್ಟಾಕ್ ಈ ತರ ಹೆಲ್ದಿನೆಸ್ ಆಫ್ ದ ಬೈಯಿಂಗ್ ಇರತ್ತಲ್ವಾ. ನೋಡಿ ಇಲ್ಲಿಂದ ಇಲ್ಲಿ ಬೈಯಿಂಗ್ ಬಂತ, ಕರೆಕ್ಷನ್ ಮತ್ತೆ ಬೈಯಿಂಗ್, ಆ ಸ್ಮಾಲ್ ಪುಲ್ ಬ್ಯಾಕ್ ಮತ್ತೆ ಬೈಯಿಂಗ್ ಮತ್ತೆ ಪುಲ್ ಬ್ಯಾಕ್. ಸೊ ಈ ತರ ಮೇಲೆ ಹೋಗ್ತಾ ಇದೆ. ಟ್ರೆಂಡ್ ಯಾವ ಕಡೆ ಇದೆ? ಬೈಯಿಂಗ್ ಸೈಡ್ ಇದೆ, ಕರೆಕ್ಟ್ ಅಲ್ವಾ? ಸೊ ಬೈಯಿಂಗ್ ಸೈಡ್ ಇರೋ ಸ್ಟಾಕ್, ಬೈಯಿಂಗ್ ಸೆಂಟಿಮೆಂಟ್ ಅಲ್ಲಿ ಇರೋ ಸ್ಟಾಕ್ ಅಲ್ಲಿ ಸೆಲ್ ಮಾಡ್ಬೇಕನ್ನೋ ಮೈಂಡ್ ಸೆಟ್ ಜಾಸ್ತಿ ಜನಕ್ಕೆ ಬರಲ್ಲ. ಒಂದು ಮತ್ತೆ ಇದು ನಾರ್ಮಲ್ ಬೈಯಿಂಗ್ ಅಲ್ಲ, ಇದು ಎಕ್ಸ್ಟ್ರೀಮ್ ಬೈಯಿಂಗ್. ಇದು ಅಂದ್ರೆ ಹೈಲಿ ಪೀಪಲ್ ಮೇಲೆ ಬಿದ್ದು ಬೈ ಮಾಡ್ತಾ ಇದಾರೆ ಆ ಸ್ಟಾಕ್ ಅಲ್ಲಿ. ನನಗ್ ಬೇಕಂತ ಹೇಳ್ಬಿಟ್ಟು. ಸೊ ಆ ಅಗ್ರೆಸಿವ್ ಅಪ್ ಮೂವ್ ಹೋಗ್ತಾ ಇದೆ, ಅರ್ಥ ಆಯ್ತಾ? ಈ ಅಗ್ರೆಸಿವ್ ಅಪ್ ಮೂವ್ ಹೋಗೋ ಟೈಮ್ ಅಲ್ಲಿ ಸೆಲ್ ಮಾಡ್ಬೇಕಂತ ಯಾರಿಗೂ ಥಾಟ್ ಬರಲ್ಲ. ಈವನ್ ಆ ಥಾಟ್ ಬಂದ್ರು ಭಯ ಆಗುತ್ತೆ, ಅರೆ ಇಂತ ಅಪ್ ಮೂವ್ ಸ್ಟಾಕ್ ಅಲ್ಲಿ ಯಾರು ಸೆಲ್ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ಆಕ್ಚುಲಿ ರಿವರ್ಸ್ ಆಗೋದು. ನಾವು ಅಲ್ಲಿ ಆ ಲೊಕೇಶನ್ ಅಲ್ಲಿ ನಾವು ಎಂಟ್ರಿನ ತಗೊಂತೀವಿ. ಬೇಸಿಕಲಿ ಈ ಒಂದು ಸಿಸ್ಟಮ್ ಇವತ್ತೇನು ನಾವು ಡಿಸ್ಕಸ್ ಮಾಡ್ತಿದ್ವಿ, ಇದು ಪ್ಯೂರ್ಲಿ ಮೈಕ್ರೋ ಕ್ಯಾಪ್ಸ್ ಅಲ್ಲಿ ಹೇಗೆ ಟ್ರೇಡ್ ಮಾಡೋದು ಅನ್ನೋದನ್ನ ನಾವು ಕಲಿತಾ ಇರೋದು. ಈಗ ಮಾರ್ಕೆಟ್ ಕ್ಯಾಪ್ ನಾವು ನೋಡಿದಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟು ಟೈಪ್ಸ್ ಆಫ್ ಮಾರ್ಕೆಟ್ ಕ್ಯಾಪ್ಸ್ ಇದೆ? ಮೇಜರ್ಲಿ 4 ಟೈಪ್, ಕರೆಕ್ಟ್ ಅಲ್ವಾ? ಒಂದು ಲಾರ್ಜ್ ಕ್ಯಾಪ್, ರಿಲಯನ್ಸ್ ಇಂಡಸ್ಟ್ರೀಸ್, ಇನ್ಫೋಸಿಸ್, ಇಲ್ಲ ಅಂತಂದ್ರೆ ಏನೆಲ್ಲ ನಾವು ಹೈಲಿ ವ್ಯಾಲ್ಯೂಡ್ ಫಂಡಮೆಂಟಲ್ ಸ್ಟಾಕ್ಸ್ ಯಾವ ನೋಡ್ತೀವಿ ಅವೆಲ್ಲ ಲಾರ್ಜ್ ಕ್ಯಾಪ್ ಕ್ಯಾಟಗರಿನಲ್ಲಿ ಬರುತ್ತೆ. ಮತ್ತೆ ಸೆಕೆಂಡ್ ಬಂದು ಮಿಡ್ ಕ್ಯಾಪ್, ಓಕೆನಾ? ದೆನ್ ಥರ್ಡ್ ಬಂದು ಸ್ಮಾಲ್ ಕ್ಯಾಪ್, ದೆನ್ ಫೋರ್ತ್ ಬಂದು ಮೈಕ್ರೋ ಕ್ಯಾಪ್, ಫಿಫ್ತ್ ಬಂದು ಪೆನ್ನಿ ಸ್ಟಾಕ್ಸ್, ಅಂದ್ರೆ ₹1, 50 ಪೈಸೆ, ₹2, ಮಾರ್ಕೆಟ್ ಕ್ಯಾಪ್ ಲೆಸ್ ದೆನ್ 10 crore ಅಥವಾ ಲೆಸ್ ದೆನ್ 5 crore, ಲೆಸ್ ದೆನ್ 1 crore. ಸೊ ಈ ತರ ಟ್ರೇಡ್ ಆಗುತ್ತಲ್ವಾ ಸ್ಟಾಕ್ಸ್, ಅವುಗಳನ್ನ ಪೆನ್ನಿ ಸ್ಟಾಕ್ಸ್ ಅಂತ ಕರಿತೀವಿ. ಸೊ ಪೆನ್ನಿ ಸ್ಟಾಕ್ಸ್ ಮೆಜಾರಿಟಿ ಆಫ್ ದ ಟೈಮ್ಸ್ 5% ಸರ್ಕ್ಯೂಟ್ ಅಲ್ಲಿ ಟ್ರೇಡ್ ಆಗ್ತಾ ಇರ್ತವೆ. ಅಂಡ್ ಸೆಕೆಂಡ್ಲಿ ಅವುಗಳಲ್ಲಿ ಡೆಡ್ ಇರುತ್ತೆ, ವಾಲ್ಯೂಮ್ ಇರಲ್ಲ. ಓಕೆನಾ? ನೀವು ಬೈ ಮಾಡಿದ್ರೆ ಸೆಲ್ ಮಾಡಕ್ಕಾಗಲ್ಲ, ಸೆಲ್ ಮಾಡಿದ್ರೆ ಬೈ ಮಾಡಕ್ಕಾಗಲ್ಲ. ಈ ತರ ಪ್ರಾಬ್ಲಮ್ಸ್ ಸಿಕ್ಕಾಪಟ್ಟೆ ಇರುತ್ತೆ ಪೆನ್ನಿ ಸ್ಟಾಕ್ಸ್ ಅಲ್ಲಿ. ಅವು ನಥಿಂಗ್ ಬಟ್ ಎ ಪ್ಯೂರ್ ಲಕ್ ಗೇಮ್. ಅಂದ್ರೆ ಪೆನ್ನಿ ಸ್ಟಾಕ್ ಕ್ಯಾಟಗರಿನಲ್ಲಿರೋ ಸ್ಟಾಕ್ಸ್ ಅಲ್ಲಿ ಯಾವ ತರ ಅಂತಂದ್ರೆ ಲೈಕ್ ಹೀರೋ ಝೀರೋ, ಹೆಂಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಹೀರೋ ಝೀರೋ ಆಡ್ತಾರೆ, ಹಂಗೆ ಈಕ್ವಿಟಿನಲ್ಲಿ ಹೀರೋ ಝೀರೋ ಆಡೋ ತರ ಪೆನ್ನಿ ಸ್ಟಾಕ್ಸ್. ಓಕೆ, ನಾವು ಅದ್ರಲ್ಲಿ ಹೋಗ್ತಾ ಇಲ್ಲ. ಅದೇ ರೀತಿ ನಾವು ಲಾರ್ಜ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಅಲ್ಲೂ ಹೋಗ್ತಾ ಇಲ್ಲ. ಓಕೆನಾ? ನಾವು ಮೇಜರ್ಲಿ ಸ್ಮಾಲ್ ಮತ್ತೆ ಮೈಕ್ರೋ ಕ್ಯಾಪ್ಸ್ ಜಾಸ್ತಿ ಫೋಕಸ್ ಮಾಡ್ತೀವಿ, ಸ್ಪೆಷಲಿ ಮೈಕ್ರೋ ಕ್ಯಾಪ್ಸ್. ರೀಸನ್ ಏನಂತಂದ್ರೆ, ನೀವು ಮಾರ್ಕೆಟ್ ನ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ಮಾರ್ಕೆಟ್ ಏನ್ ಹೇಳ್ತಾ ಇದೆ, ನನಗೆ ಯಾವ್ದಾದ್ರು ಒಂದು ಸ್ಟಾಕ್ ಲಾರ್ಜ್ ಕ್ಯಾಪ್ ಅಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ. ಲಾರ್ಜ್ ಕ್ಯಾಪ್ ಅಂತ ಯಾಕೆ ಕರಿತೀವಿ, ಮಿಡ್ ಕ್ಯಾಪ್ ಅಂತ ಯಾಕೆ ಕರಿತೀವಿ? ಅವರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 50,000 ಕೋಟಿ, 1 ಲಕ್ಷ ಕೋಟಿ, 5 ಲಕ್ಷ ಕೋಟಿ, 10 ಲಕ್ಷ ಕೋಟಿ ಇಷ್ಟೆಲ್ಲ ಬರುತ್ತೆ. ಅದಕ್ಕೆ ನಾವು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬೇಸ್ ಮೇಲೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ನ ಡಿವೈಡ್ ಮಾಡ್ತಾರೆ. ಸೆಕೆಂಡ್ ಇನ್ನೊಂದು ಏನಿರುತ್ತೆ, ಬೀಟಾ. ಬೀಟಾ ಅಂದ್ರೆ ಏನು? ಬೀಟಾ ರೆಪ್ರೆಸೆಂಟ್ಸ್ ದ ವೊಲಟಿಲಿಟಿ ಆಫ್ ದ ಸ್ಟಾಕ್, ಕರೆಕ್ಟ್ ಅಲ್ವಾ? ಸೊ ಹೈಯರ್ ದ ವೊಲಟಿಲಿಟಿ, ಹೈಯರ್ ದ ಬೀಟಾ, ಲೆಸ್ಸರ್ ದ ವೊಲಟಿಲಿಟಿ, ಲೆಸ್ಸರ್ ದ ಬೀಟಾ. ಸೊ ಈಗ ನಮಗೆ ಯಾವ್ದಾದ್ರು ಒಂದು ಸ್ಟಾಕ್ ಅಲ್ಲಿ ಜಾಸ್ತಿ ಬೀಟಾ ಇದೆ ಅಂತ ತಿಳ್ಕೊಳ್ಳಿ. ಆ ಸ್ಟಾಕ್ ಮೆಜಾರಿಟಿ ಆಫ್ ದ ಟೈಮ್ಸ್ F&O ನಲ್ಲಿ ಬ್ಯಾನ್ ಮಾಡ್ಬಿಡ್ತಾರೆ, ಕರೆಕ್ಟ್ ಅಲ್ವಾ? F&O ನಲ್ಲಿ ಯಾಕೆ ಬ್ಯಾನ್ ಮಾಡ್ತಾರೆ ಅಂತಂದ್ರೆ, ತುಂಬಾ ವೊಲಟಿಲಿಟಿ ಇದ್ದಾಗ ಆಪ್ಷನ್ ಪ್ರೀಮಿಯಮ್ಸ್ ಸ್ಪೈಕ್ಸ್ ಆಗುತ್ತಲ್ವಾ. ಸ್ಪೈಕ್ಸ್ ಆದಾಗ ವೊಲಟಿಲಿಟಿ ನಲ್ಲಿ ಲಾಸಸ್ ಆಗಕ್ಕೆ ಶುರುವಾಗುತ್ತೆ ಮೆಜಾರಿಟಿ ಆಫ್ ದ ಆಪ್ಷನ್ ಸೆಲ್ಲರ್ಸ್ಗೆ. ಅಂಡ್ ಯಾವುದೇ ಒಂದು ಸ್ಟಾಕ್ ಲೋ ಬೀಟಾ ಇದ್ರೆ ಮಾತ್ರ ಅದನ್ನ ಲಾರ್ಜ್ ಕ್ಯಾಪ್ ಅಲ್ಲಿ ಅಥವಾ ಡೆರಿವೇಟಿವ್ ಸೆಗ್ಮೆಂಟ್ ಅಲ್ಲಿ ಇಡ್ತಾರೆ. ತುಂಬಾ ಜಾಸ್ತಿ ಬೀಟಾ ಇರೋ ಸ್ಟಾಕ್ಸ್ ನ ಬೇಸಿಕಲಿ ದೂರನೇ ಇಡ್ತಾರೆ ಆ ಸ್ಟಾಕ್ಸ್ ನ. ಸೊ ಅದು ಲಾರ್ಜ್ ಕ್ಯಾಪ್ ಅಲ್ಲಿ. ಮತ್ತೆ ಮೇನ್ ಥಿಂಗ್ ನಾವು ಮಾಡೋದೇನು, ಸ್ಪಾಟ್ ಮಾರ್ಕೆಟ್ ಅಲ್ಲಿ ಈಕ್ವಿಟಿ ನಾನ್ ಡೆರಿವೇಟಿವ್ ಸ್ಟಾಕ್ಸ್ ಅಲ್ಲಿ ಶಾರ್ಟ್ ಸೆಲ್ ಮಾಡಬೇಕು. ಇದು ನಮ್ಮ ಒಂದು ಥಾಟ್. ಸೊ ಇದರ ಬೇಸಿಸ್ ಆಗಿ ನಾವು ಯಾವ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಬೇಕು, ಅದು ಮೇನ್ ಆಗಿ ಈಗ ನಾವು ನೋಡೋದಾದ್ರೆ ಲಾರ್ಜ್ ಕ್ಯಾಪ್ ನ ತಗೊಂತೀವಿ. ಲೆಟ್ಸ್ ಯಾವ್ದಾದ್ರು ಒಂದು ಸ್ಟಾಕ್ ಲಾರ್ಜ್ ಕ್ಯಾಪ್ ಇದೆ ಅಂತ ತಿಳ್ಕೊಳ್ಳೋಣ. ಯಾವ್ದೋ ಒಂದು ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್. ಸೊ ಇನ್ಫೋಸಿಸ್ ಲಾರ್ಜ್ ಕ್ಯಾಪ್ ಸ್ಟಾಕ್
ಫಾರ್ ಎಕ್ಸಾಂಪಲ್ ಸಡನ್ ಆಗಿ ಒಂದು 10% ಬಿತ್ತು 2 ಡೇಸ್ ಅಲ್ಲಿ ಅಥವಾ 3 ಡೇಸ್ ಅಲ್ಲಿ, ಯಾವ್ದೋ ಒಂದು ಸ್ಟಾಕ್ 10% ಬಿದ್ರೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಇನ್ಸ್ಟಿಟ್ಯೂಷನ್ಸೇ ಬಂದು ಸಪೋರ್ಟ್ ಮಾಡ್ತಾರೆ ಸ್ಟಾಕ್ ಅಲ್ಲಿ, ಯಾಕಂದ್ರೆ 10% ಡಿಸ್ಕೌಂಟ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು. ಎಷ್ಟೊಂದು ಜನ HNIs ಹೋಗಿ ಸಪೋರ್ಟ್ ಮಾಡ್ತಾರೆ ಆ ಸ್ಟಾಕ್ ಅಲ್ಲಿ. ಆ ಸ್ಟಾಕು ತುಂಬಾ ವ್ಯಾಲ್ಯೂಡ್ ಸ್ಟಾಕು, ಹೈಲಿ ವ್ಯಾಲ್ಯೂಡ್ ಸ್ಟಾಕು, ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅಂಡ್ ಎಷ್ಟೊಂದು ಜನ ರಿಟೇಲರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ, ಯಾಕಂದ್ರೆ 10% ಡಿಸ್ಕೌಂಟ್ ಅಲ್ಲಿ ಸಿಕ್ಕಿದಾಗ. ಸೊ ಈ ತರ ಥಿಂಕ್ ಮಾಡ್ತಾರೆ ಯಾವ್ದ್ರಲ್ಲಿ, ಲಾರ್ಜ್ ಕ್ಯಾಪ್ ಅಲ್ಲಿ. ಸೊ ಇನ್ಸ್ಟಿಟ್ಯೂಷನ್ ವರ್ಸಸ್ ಇನ್ಸ್ಟಿಟ್ಯೂಷನ್ಸ್ ಫೈಟ್ ಮಾಡ್ತಾರೆ, HNI ವರ್ಸಸ್ ಇನ್ಸ್ಟಿಟ್ಯೂಷನ್ಸ್ ಫೈಟ್ ಮಾಡ್ತಾರೆ. ಓವರ್ ಲಾರ್ಜ್ ಕ್ಯಾಪ್ ಅಲ್ಲಿ ಒಬ್ರಲ್ಲ ಒಬ್ರು ಬಂದು ಸಪೋರ್ಟ್ ಮಾಡೇ ಮಾಡ್ತಾರೆ. ಸ್ಟಾಕ್ ಕೆಳಗಡೆ ಬೀಳಕ್ ಶುರುವಾದ್ರೆ ನಾವು ಸೆಲ್ಲರ್ಸ್, ನಮ್ಗೆ ಬೀಳ್ಬೇಕು, ಬಟ್ ಅಲ್ಲಿ ಬಿದ್ರೆ ಯಾರೊಬ್ಬ ಬಂದು ಬೈ ಮಾಡ್ಕೊಂತಾನೆ. ಸೊ ಮೇಜರ್ ಫಾಲ್ ಬಿಡಕ್ಕೆ ಅಷ್ಟು ಈಸಿ ಇಲ್ಲ. ಇದು ಈ ಆಕ್ಟಿವಿಟಿ ಎಲ್ಲಿ ನಡೆಯುತ್ತೆ ಅಂದ್ರೆ ಮಿಡ್ ಮತ್ತೆ ಲಾರ್ಜ್ ಅಲ್ಲಿ ನಡೀತಾ ಇರುತ್ತೆ. ನೆಕ್ಸ್ಟ್ ಸ್ಮಾಲ್ ಕ್ಯಾಪ್ಸ್. ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ಇನ್ಸ್ಟಿಟ್ಯೂಷನ್ ಪಾರ್ಟಿಸಿಪೇಷನ್ ಇರುತ್ತೆ, ಆದ್ರೆ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ ಅಷ್ಟೇ. ಮತ್ತೆ HNIs ಆಕ್ಟಿವ್ ಆಗಿರ್ತಾರೆ, ಅಂದ್ರೆ ಒಂದು ರೇಂಜ್ ಆಫ್ HNIs ಡಿಫ್ರೆಂಟ್ ನೆಟ್ವರ್ಕ್ ಇಂಡಿವಿಜುವಲ್ಸ್ ಇರ್ತಾರಲ್ವಾ, ಸೊ ಅವ್ರವ್ರ ಮಧ್ಯೆ ಫೈಟ್ ನಡೀತಾ ಇರುತ್ತೆ ಸ್ಮಾಲ್ ಅಲ್ಲಿ. ಈ ಮೈಕ್ರೋ ಕ್ಯಾಪ್ ಸ್ಟಾಕ್ಸ್ ಇದೆಯಲ್ವಾ, ಮೈಕ್ರೋ ಕ್ಯಾಪ್ ಸ್ಟಾಕ್ ಅಂದ್ರೆ ಒಂದು 3,000 ಕೋಟಿ ಕೆಳಗಡೆ ಇರೋದು, 2,000 ಕೋಟಿ ಕೆಳಗಡೆ ಇರೋದು, 1,500 ಕೋಟಿ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ಇರೋ ಸ್ಟಾಕ್ಸ್. ಇವುಗಳಲ್ಲಿ ಏನಾಗುತ್ತೆ ಅಂದ್ರೆ ಪ್ಯೂರ್ಲಿ ಆಪರೇಟರ್ ಡ್ರಿವೆನ್ ಇವು, ಓಕೆನಾ. ಒಂದೊಂದು ಸ್ಟಾಕ್ ಅಲ್ಲಿ ಬಂದು ಯಾರು ಫೈಟ್ ಮಾಡಲ್ಲ, ಒಂದ್ ಸ್ಟಾಕ್ಗೆ ಒಬ್ಬ ಆಪರೇಟರ್ ಇರ್ತಾನೆ. ಸೊ ಅವ್ನು ಡಿಸೈಡ್ ಮಾಡ್ತಾನೆ ಯಾವ ತರ ಪ್ರೈಸ್ ಮೊಮೆಂಟಮ್ ಅಪ್ ಹೋಗ್ಬೇಕಾ ಡೌನ್ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು. ಸೊ ಅವಾಗ ಏನಾಗುತ್ತೆ, ಪ್ರೈಸ್ ಅಲ್ಲಿ ಎಕ್ಸಾಷನ್ ಆಗೋದು ನೀಟಾಗಿ ಗೊತ್ತಾಗುತ್ತೆ. ನಮ್ಗೇನ್ ಬೇಕು, ಯಾವ ಲೊಕೇಶನ್ ಅಲ್ಲಿ ಕಾಂಪಿಟೇಷನ್ ಇರಲ್ವೋ ಆ ಲೊಕೇಶನ್ ಅಲ್ಲಿ ನಮಗೆ ಟ್ರೇಡ್ ಬೇಕು, ಕ್ಲಾರಿಟಿಯಿಂದ ಟ್ರೇಡ್ ತಗೋಬೇಕು. ಕಾಂಪಿಟೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಒಬ್ಬರ ಮಧ್ಯೆ ಒಬ್ರು ಫೈಟಿಂಗ್ ನಡೆಯುತ್ತೆ. ಫೈಟಿಂಗ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ಕ್ಲಾರಿಟಿ ಇರಲ್ಲ. ಅಪ್ ಹೋಗ್ಬೋದು, ನಾವು ಪ್ರಿಡಿಕ್ಷನ್ ಅಪ್ ಇರುತ್ತೆ ಬಟ್ ಡೌನ್ ಹೋಗ್ಬಿಡುತ್ತೆ, ಪ್ರಿಡಿಕ್ಷನ್ ಡೌನ್ ಇರುತ್ತೆ ಆದ್ರೆ ಅಪ್ ಹೋಗ್ಬಿಡುತ್ತೆ. ಸೊ ಈ ತರ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಮೆಜಾರಿಟಿ ಇನ್ನೊಂದೇನಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದ್ದಾಗ ಮೊಮೆಂಟಮ್ ಕಡಿಮೆ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಮೊಮೆಂಟಮ್ ನಮ್ಗೆ ನನ್ಗೊಂದು 4% ಬೇಕು, ಜಸ್ಟ್ ಲೈಕ್ ದಟ್ ಒಂದು 15 ನಿಮಿಷದಲ್ಲಿ ಕೊಡಕ್ಕಾಗಲ್ಲ ಅಲ್ಲಿ. ಯಾಕಂದ್ರೆ ಎವ್ರಿ ಪ್ರೈಸ್ ಬೀಳ್ತಾ ಇದ್ದಂಗೆ, ಅಂದ್ರೆ ಈವನ್ ಎವ್ರಿ 0.1 0.2%ಗೆ ಬಯರ್ಸ್ ಬಂದು ಸಪೋರ್ಟ್ ಕೊಡಕ್ ಶುರು ಮಾಡ್ತಾರೆ ಕಾಂಪಿಟೇಷನ್ ಜಾಸ್ತಿ ಇದ್ದಾಗ. ಇನ್ ಕೇಸ್ ಸೆಲ್ ಸೈಡ್ ಇದ್ರೆ ಎವ್ರಿ ಬಯರ್ ಬಂದು ಸೆಲ್ ಮಾಡಕ್ ಸಪೋರ್ಟ್ ಮಾಡಕ್ ಶುರು ಮಾಡ್ತಾನೆ ಹೈಯರ್ ಸೈಡ್. ಸೊ ಈ ತರ ಇದ್ದಾಗ ಏನಾಗುತ್ತೆ ಅಂದ್ರೆ, ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡಾಗ ಅಥವಾ ಬೈಯಿಂಗ್ ಕೆಳಗಡೆ ಬಿದ್ದಾಗ ಬೈಯಿಂಗ್ ಮಾಡ್ಕೊಂಡಾಗ ಆ ಸ್ಟಾಕ್ ಅಲ್ಲಿ ಮೊಮೆಂಟಮ್ ಅನ್ನೋದು ನಮ್ಗೆ ಈಸಿ ಇರಲ್ಲ. ಈಸಿ ಅಂತಂದ್ರೆ ಜಸ್ಟ್ ಸೆಲ್ ಮಾಡದೆ ಒಂದು 30-40 ಮಿನಿಟ್ಸ್ ಅಲ್ಲಿ ಅಥವಾ ಒಂದು 10-15 ಮಿನಿಟ್ಸ್ ಅಲ್ಲಿ, ಈವನ್ 5 ಮಿನಿಟ್ಸ್ ಅಲ್ಲಿ 4-5% ಬಿದ್ದೋಯ್ತು. ಅಷ್ಟು ಈಸಿ ಇರಲ್ಲ ಮೇಜರ್ಲಿ ಮಿಡ್ ಮತ್ತೆ ಲಾರ್ಜ್ ಕ್ಯಾಪ್ ಅಲ್ಲಿ. ಸ್ಮಾಲ್ ಅಲ್ಲಿ ಒಂದು ಹಂತಕ್ಕೆ ಓಕೆ, ಮೈಕ್ರೋ ಕ್ಯಾಪ್ಸ್ ಅಂತೂ ಸೂಪರ್ ಈಸಿ ಇರುತ್ತೆ. ಈಗ ನಾವು ಸ್ಟ್ರಾಟಜಿಗೆ ಹೋಗೋಣ. ಸ್ಟ್ರಾಟಜಿ ಏನ್ ಹೇಳುತ್ತೆ ಅಂದ್ರೆ, ನಾನು ಫಸ್ಟ್ ಸ್ಕ್ಯಾನರ್ ನ ಓಪನ್ ಮಾಡ್ತೀನಿ. ಇದು ಒರಿಜಿನಲ್ ಸ್ಕ್ಯಾನರ್ ಬಂದು ಮೈಕ್ರೋ ಸ್ಟ್ರಾಟಜಿ ಕಂಬೈನ್ಡ್ ಅಂತ ನಿಮ್ಮ ಪ್ರತಿಯೊಬ್ಬರ ಅಕೌಂಟ್ ಅಲ್ಲೂ ಕ್ರಿಯೇಟ್ ಮಾಡಿದೀನಿ. ಯಾರಿಗೆಲ್ಲ ಕ್ರಿಯೇಟ್ ಮಾಡಿಲ್ಲ ಅವ್ರಿಗೆ ಲಿಂಕ್ ನ ಕಳಿಸ್ಕೊಟ್ಟಿದ್ದೀನಿ, ಕರೆಕ್ಟ್ ಅಲ್ವಾ. ವಾಟ್ಸ್ಆಪ್ ಅಲ್ಲಿ ಲಾಸ್ಟ್ ಟೈಮ್ ಲಿಂಕ್ ನ ಕಳಿಸ್ಕೊಟ್ಟಿದ್ದೀನಿ. ಈಗ ಈ ಒಂದು 4 ಸ್ಕ್ಯಾನರ್ ಎಲ್ಲ ಮೆಜಾರಿಟಿ ಇಲ್ಲಿ ಮೈಕ್ರೋ ಕ್ಯಾಪ್ಸೇ ಬರೋದು, ರೇರ್ ಕೇಸ್ ನಿಮಗೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಬರೋದು. ಇಮಿಡಿಯೇಟ್ ಬೈಯರ್ ಮತ್ತೆ ಸೆಲ್ಲರ್ ಇರ್ತಾರಲ್ವಾ ಅಂತ ಹೇಳ್ಬಿಟ್ಟು ಸುಮಾರು ಜನ ಕೇಳಿದ್ರ ನೀವೇ ಈ ಕ್ವಶನ್ ನ, ಕರೆಕ್ಟ್ ಅಲ್ವಾ. ಸೊ ಇದಕ್ಕೆ ಆನ್ಸರ್ ಸಿಂಪಲ್ಲು, ಇಲ್ಲಿ ಲಿಕ್ವಿಡಿಟಿ ಇದೆ, ಓಕೆನಾ. ಇದೇ ಅಲ್ಲ, ನಾನು ಬಿಲ್ಡ್ ಮಾಡೋ ಪ್ರತಿಯೊಂದು ಸ್ಕ್ಯಾನರ್ ಅಲ್ಲೂ ಫಸ್ಟ್ ಪ್ರಿಯಾರಿಟಿ ಲಿಕ್ವಿಡಿಟಿನೇ. ಆದರೆ ನೀವೇನಾದರೂ ಇಫ್ ಇನ್ ಕೇಸ್ ಫ್ಯೂಚರಲ್ಲಿ ಬಿಲ್ಡ್ ಮಾಡ್ತೀನಿ ಈ ಥರ ಸ್ಕ್ಯಾನರ್ಸ್ ಅಂತಂದರೆ, ಒಂದು ಜ್ಞಾಪಕ ಇಟ್ಕೊಳ್ಳಿ, ಟರ್ನ್ ಓವರ್ನ ಯೂಸ್ ಮಾಡಿ. ಯಾವುದೇ ಒಂದು ಸ್ಟ್ರಾಟಜಿ ಮೇಲೆ ನಾನು ಟ್ರಸ್ಟ್ ಮಾಡ್ಬೇಕಂದ್ರೆ ಫಸ್ಟ್ ನಾನು ಬ್ಯಾಕ್ ಟೆಸ್ಟ್ ಮಾಡಬೇಕು. ಆ ಸ್ಟ್ರಾಟಜಿಯಲ್ಲಿ ಬ್ಯಾಕ್ ಟೆಸ್ಟ್ ಮಾಡಿದ್ಮೇಲೆ ಅಕ್ಯುರಸಿ ಚೆನ್ನಾಗಿದೆಯಾ, ಅವಾಗ ನಂಗೆ ನಂಬಿಕೆ ಬರುತ್ತೆ, ಓಕೆ ಈ ಸ್ಟ್ರಾಟಜಿ ವರ್ಕ್ ಆಗ್ತಾ ಇದೆ. ಯಾರು ಎಷ್ಟೇ ಹೇಳಿ, ಯಾರು ಎಷ್ಟೇ ಮೋಟಿವೇಟ್ ಮಾಡಲಿ, ನಮ್ಮ ಕೆಲಸ ಏನು, ಫಸ್ಟ್ ನಮ್ಮ ಜವಾಬ್ದಾರಿ ಬ್ಯಾಕ್ ಟೆಸ್ಟ್ ಮಾಡೋದು. ನೀವಾಗ್ಲಿ ನಾನಾಗ್ಲಿ ಇನ್ನೊಬ್ರು ಪ್ರತಿಯೊಬ್ಬರ ಜವಾಬ್ದಾರಿ ಇದು. ಸೊ ಏನೇ ಸ್ಟ್ರಾಟಜಿ ಆಗಲಿ ಫಸ್ಟ್ ಟೆಸ್ಟ್ ಮಾಡಬೇಕು, ಓಕೆನಾ. ಫಾರ್ವರ್ಡ್ ಟೆಸ್ಟ್ ಮಾಡ್ತಿರೋ ಬ್ಯಾಕ್ ಟೆಸ್ಟ್ ಮಾಡ್ತಿರೋ ನಿಮ್ ಇಷ್ಟ, ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಬ್ಯಾಕ್ ಟೆಸ್ಟೇ ಮಾಡಬೇಕು. ಯಾಕಂದ್ರೆ ಬ್ಯಾಕ್ ಟೆಸ್ಟ್ ಅಲ್ಲಿ ನಮಗೆ ಜಾಸ್ತಿ ಕ್ಲಾರಿಟಿ ಸಿಗುತ್ತೆ, ಓಕೆ ಎಷ್ಟು ಟ್ರೇಡ್ಸ್ ಬಂದಿದೆ, ಎಷ್ಟು ಸಕ್ಸಸ್ ಆಗಿದೆ, ಎಷ್ಟು ಫೇಲ್ಯೂರ್ ಆಗಿದೆ. ಅದರ ಬೇಸ್ ಮೇಲೆ ಫ್ಯೂಚರ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಓವರ್ ಆಲ್ ಗ್ರೀನ್ ಅಲ್ಲೇ ಇರ್ತೀವಿ, ಓಕೆನಾ. ಸೊ ಅದು ಮೇನ್ ಥಿಂಗ್ ನಾವು ನೋಡ್ಕೋಬೇಕಾಗಿರೋದು. ಇಲ್ಲಿ ಬಂದು ನೀವು ಅಬ್ಸರ್ವ್ ಮಾಡಿ, ಚಾರ್ಟಿಂಗ್ ಅಲ್ಲಿ ಮೇನ್ಲಿ ಹೊಸಬ್ರು ಇಫ್ ಇನ್ ಕೇಸ್ ಇದ್ರೆ ನಿಮ್ಗೆ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ. ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ಜಸ್ಟ್ ಕರ್ಸರ್ ನ ಪ್ಲೇಸ್ ಮಾಡಿದ ತಕ್ಷಣ ಟಾಪ್ ಅಲ್ಲಿ ಸ್ಕ್ಯಾನ್ಸ್ ಅಂತ ಇರುತ್ತೆ. ಸ್ಕ್ಯಾನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಮೈಕ್ರೋ ಕಂಬೈನ್ಡ್ ಅಂತ, ಇದು ನನ್ನ ಅಕೌಂಟ್, ಇದು ನಿಮ್ಮ ಅಕೌಂಟ್ ಅಲ್ಲಿ ನಿಮ್ಗೆ ಮೈಕ್ರೋ ಕಂಬೈನ್ಡ್ ಅಂತ ಇರುತ್ತೆ. ಸೊ ಮೈಕ್ರೋ ಕ್ಯಾಪ್ ಸ್ಟ್ರಾಟಜಿ ಕಂಬೈನ್ಡ್ ಅಥವಾ ಮೈಕ್ರೋ ಕಂಬೈನ್ಡ್ ಅಂತ ಇರುತ್ತೆ. ನನ್ನಲ್ಲಿ ಮೈಕ್ರೋ ಕಂಬೈನ್ಡ್ ಅಂತ ಇಲ್ಲಿದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಸ್ಟ್ರಾಟಜಿ ಎಕ್ಸಿಕ್ಯೂಟ್ ಆಯ್ತು. ಎಕ್ಸಿಕ್ಯೂಟ್ ಆದ್ಮೇಲೆ ನೀವೇನ್ ಮಾಡ್ತೀರಾ, ಇಲ್ಲಿ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಅಂತ ಇರುತ್ತೆ ನೋಡಿ, ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬೈ ಡಿಫಾಲ್ಟ್ 4 days ಅಥವಾ 2 days ಕೊಡ್ತಾನೆ. ನೀವು ಅದನ್ನ ಡಾಟಾನ ಚೇಂಜ್ ಮಾಡ್ಕೊಳ್ಳಿ. 1 month 2 weeks ಅಂತ ಬಂತ. 1 month 2 weeks ಅಂತಂದ್ರೆ ನಿಯರ್ಲಿ 1.5 ತಿಂಗಳು ಅಥವಾ ಇದಕ್ಕಿಂತ ಜಾಸ್ತಿನೇ ಬರುತ್ತೆ. ಐ ಥಿಂಕ್ ನಿಯರ್ಲಿ 2 months ಡಾಟಾ ಬರುತ್ತೆ. ಸೊ ಚೆಕ್ ಮಾಡೋಣ ಇರಿ ಎಷ್ಟು ಡಾಟಾ ಕೊಡ್ತಾನೆ ಅಂತ. ಸೊ ಅಷ್ಟು ಡಾಟಾನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಿಮ್ಗೆ ಇನ್ನೊಂದು ಡೌನ್ಲೋಡ್ ಮಾಡೋಕ್ಕಿಂತ ಬಿಫೋರೇ ಇಲ್ಲಿ ನೋಡ್ಕೊಳ್ಳಿ,
ಇಲ್ಲೊಂದು ಬಾರ್ ಚಾರ್ಟ್ ಕಾಣಿಸ್ತಾ ಇದೆಯಾ? ಸೊ ಈ ಬಾರ್ ಚಾರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ ಟ್ರೇಡ್ ಫ್ರೀಕ್ವೆನ್ಸಿ ಹೇಳ್ತಾ ಇದೆ. ಟ್ರೇಡ್ ಫ್ರೀಕ್ವೆನ್ಸಿ ಅಂದ್ರೆ ಏನು? ಈಗ ನನ್ಗೆ ಇಲ್ಲೊಂದು ಟ್ರೇಡ್ ಬಂತು, ಅದಾದ್ಮೇಲೆ ಇಲ್ಲೊಂದು ಟ್ರೇಡ್ ಬಂತು, ಅದಾದ್ಮೇಲೆ ಇಲ್ಲೊಂದು ಟ್ರೇಡ್ ಬಂತು. ಅದ್ರ ಅರ್ಥ ಏನು? ಎಷ್ಟೇ ಸ್ಟ್ರಾಟಜಿ ಚೆನ್ನಾಗಿದ್ರು ಟ್ರೇಡೇ ಇಲ್ಲ ಅಂತಂದ್ಮೇಲೆ ಸ್ಟ್ರಾಟಜಿನಿಗೆ ಯಾಕೆ ಫಾಲೋ ಮಾಡಬೇಕು? ಕರೆಕ್ಟ್ ಅಲ್ವಾ? ನಮಗೆ ಕನ್ಸಿಸ್ಟೆನ್ಸಿ ಆಫ್ ಟ್ರೇಡ್ಸ್ ಬೇಕು. ನಾಳೆ ಬೆಳಗ್ಗೆ ನಾನು ಮಾರ್ಕೆಟಲ್ಲಿ 9:15ಗೆ ಮಾರ್ಕೆಟಲ್ಲಿ ಕುತ್ಕೊಂಡಾಗ 3:30 ಒಳಗಡೆ ಅಟ್ಲೀಸ್ಟ್ ಒಂದ್ 2-3 ಟ್ರೇಡ್ ಬರ್ಬೇಕು ನನಗೆ. ಅಟ್ಲೀಸ್ಟ್ ಒಂದು ಟ್ರೇಡ್ ಆದ್ರೂ ಬರಬೇಕು. ಕರೆಕ್ಟ್ ಅಲ್ವಾ? ಸೊ ಆತರ ಬಂದಾಗ ಆ ಒಂದು ಟ್ರೇಡ್ 2 ಟ್ರೇಡ್ ನಾವು ಮಾಡಿದಾಗ ನಮ್ಗೆ ಓಕೆ ಇವತ್ತೇ ಒಂದ್ 2 ಟ್ರೇಡ್ ಮಾಡಿದೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ನಮ್ಗೆ ಟ್ರೇಡೇ ಬರ್ಲಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಅಲ್ವಾ? ಸೊ ಅದಕ್ಕೆ ಈ ಸ್ಟ್ರಾಟಜಿ ಏನ್ ಹೇಳ್ತಾ ಇದೆ, ಕನ್ಸಿಸ್ಟೆನ್ಸಿ ಆಫ್ ಟ್ರೇಡ್ಸ್ ಹೇಳ್ತಾ ಇದೆ. ಓಕೆನಾ? ವೀಕ್ಲಿ ಆದ್ರೂ ಅಟ್ಲೀಸ್ಟ್ ಒಂದು 5-6 ಟ್ರೇಡ್ ಇರ್ಬೇಕಲ್ವಾ ಮಿನಿಮಮ್. Importance of lakes in countries where lakes are found in abundance are Finland, Sweden, ನರೇಂದ್ರ ಸರ್, USA and East. ನರೇಂದ್ರ ಕುಮಾರ್ ಸರ್, ನಿಮ್ಮ ಮೈಕ್ ಅನ್ಮ್ಯೂಟ್ ಆಗಿ ನಿಮ್ಮ ಮಗು ಏನು ಸಮ್ ಹೋಮ್ ವರ್ಕ್ ಏನೋ ಮಾಡ್ತಿದ್ದಾರೆ ಅನ್ಸುತ್ತೆ. ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮಿಂದ. ನಾನು ಮ್ಯೂಟ್ ಮಾಡಿದ್ದೀನಿ, ಎಲ್ಲರನ್ನೂ ಮ್ಯೂಟ್ ಮಾಡಿರ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಡೌಟ್ಸ್ ಇದ್ರೆ ಮಾತ್ರ ಅನ್ಮ್ಯೂಟ್ ಮಾಡಿ. ಸೊ ಇಲ್ಲಿ ನೋಡಿ ನಮ್ಗೆ ಇಲ್ಲಿ ಕನ್ಸಿಸ್ಟೆನ್ಸಿ ಆಫ್ ಟ್ರೇಡ್ಸ್ ಬರ್ತಾ ಇದೆ ಕಂಪ್ಲೀಟ್ ಆಗಿ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಓವರ್ ಆಲ್ ನಾನು ಚೆಕ್ ಮಾಡೋದಾದ್ರೆ ಇಲ್ಲಿ ಟ್ರೇಡ್ ಇದೆ ಈ ಲೊಕೇಶನ್ ಇಲ್ಲಿ ನೋಡಿ ಎಲ್ಲೋ ರೇರ್ ಕೇಸ್ ನಮ್ಗೆ ಈ ತರ ಮೇಜರ್ ಗ್ಯಾಪ್ ಇರೋದು, ಮತ್ತೆ ಕನ್ಸಿಸ್ಟೆನ್ಸಿ ಆಫ್ ಟ್ರೇಡ್ಸ್ ಬರ್ತಾನೆ ಇದೆ ನೋಡಿ. ಇದೆಲ್ಲ ಕಂಟಿನ್ಯೂಸ್ ಆಗಿ ಟ್ರೇಡ್ಸ್ ಬರ್ತಾನೆ ಇದೆ. ಸೊ ಈಗ ಯಾವ ಡೇಟ್ ಅಲ್ಲಿ ಯಾವ ಟೈಮ್ ಅಲ್ಲಿ ಟ್ರೇಡ್ ಬಂದಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲಿ ಡೌನ್ಲೋಡ್ CSV ಅಂತ ಇರುತ್ತಾ? ಇಲ್ಲಿ ನೋಡಿ, ಇಲ್ಲಿ ರೈಟ್ ಸೈಡ್ ಕಾರ್ನರ್ ಡೌನ್ಲೋಡ್ ಅಂತ ಇದೆಯಾ? ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ CSV ಅಂತ ಬರುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಆ ಡಾಟಾನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ಈ ಡಾಟಾ ಇದೆಯಲ್ವಾ, ಈ ಡಾಟಾನ ನೀವು ಚೆಕ್ ಮಾಡ್ಕೊಳ್ಳಿ. ಯಾವ ಡೇಟಲ್ಲಿ ಯಾವ ಸ್ಟಾಕ್ ಬಂದಿದೆ, ಆ ಸ್ಟಾಕ್ ಬಂದಮೇಲೆ ನೆಕ್ಸ್ಟ್ ಏನಾಗಿದೆ ಮೊಮೆಂಟಮ್ ಅಂತ ಅಟ್ಲೀಸ್ಟ್ ಪ್ರತಿಯೊಬ್ಬರು ಓಕೆನಾ ಮಿನಿಮಮ್ 1 ತಿಂಗಳ ಡಾಟಾ ಟೆಸ್ಟ್ ಮಾಡಿ. ನಮಗೆ ಒಂದು 2 ತಿಂಗಳ ಡಾಟಾ ಕೊಡ್ತಾನೆ ಅಷ್ಟೇ ಮ್ಯಾಕ್ಸಿಮಮ್ ಚಾರ್ಟಿಂಗ್ ಅಲ್ಲಿ. ಸೊ ನೀವು ಟೆಸ್ಟ್ ಮಾಡಿ. 2 ತಿಂಗಳು ಇಂಟ್ರಾಡೇ 5 ಮಿನಿಟ್ಸ್ ಡಾಟಾ ಟೆಸ್ಟ್ ಮಾಡಿದಾಗ 2 ತಿಂಗಳಲ್ಲಿ ನಿಮಗೆ ಅಪ್ ಟ್ರೆಂಡ್ ಇರೋ ದಿನಗಳು ಇರುತ್ತೆ, ಡೌನ್ ಟ್ರೆಂಡ್ ಇರೋ ದಿನಗಳು ಇರುತ್ತೆ, ಸೈಡ್ ವೇಸ್ ಆಕ್ಷನ್ ಇರೋ ದಿನಗಳು ಇರುತ್ತೆ. ಓಕೆನಾ? 2 ತಿಂಗಳು ಒಂದೇ ಡೈರೆಕ್ಷನ್ ಹೋಗಲ್ಲ ಮಾರ್ಕೆಟ್. ಕರೆಕ್ಟ್ ಅಲ್ವಾ? ಸೊ ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಸರ್ಟೈನ್ ಲೆವೆಲ್ ಆಫ್ ಟ್ರಸ್ಟ್ ಬಿಲ್ಡ್ ಆಗುತ್ತೆ ಆ ಸ್ಟ್ರಾಟಜಿ ಮೇಲೆ. ಇಟ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ನಾನು 1355 IPL ಬಂತು. ಕರೆಕ್ಟ್ ಅಲ್ವಾ? ಸೊ ನಾನು ಈ ಸ್ಟಾಕ್ 1355 ಚೆಕ್ ಮಾಡ್ಕೊಳ್ಳಿ. ಈ ತರ ಪ್ರತಿಯೊಬ್ರು ಟೆಸ್ಟ್ ಮಾಡ್ಬೇಕು ಇದನ್ನ. ಅರ್ಥ ಆಯ್ತಾ? ಸೊ 1355 ಮೇ ಅಲ್ವಾ? ಇದು ಡೇಟ್ ಬಂದು 8/5 ಚೆಕ್ ಮಾಡ್ಕೊಳ್ಳಿ, 8ನೇ ತಾರೀಕು. ಇಲ್ಲಿ ಅಬ್ಸರ್ವ್ ಮಾಡಿ 1355 ಕ್ಯಾಂಡಲ್ ಯಾವುದು? ಈ ಕ್ಯಾಂಡಲ್. ಕರೆಕ್ಟ್ ಅಲ್ವಾ? ಈ ಕ್ಯಾಂಡಲ್. ಸೊ ಈ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಈ ಸ್ಟಾಕ್ ಬಿದ್ದೋಗುತ್ತೆ ಅಂತ ಹೇಳ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಸ್ಟಾಕ್ ಬಿದ್ದೋಗುತ್ತೆ ಅಂತ. ಅಲ್ಲಿಂದ ಏನಾಗಿದೆ ಸ್ಟಾಕ್ ನೀಟಾಗಿ 4% ಬಿದ್ದಿದೆ. ಕರೆಕ್ಟ್ ಅಲ್ವಾ? ಸೊ ಈ ಸ್ಟ್ರಾಟಜಿನಲ್ಲಿ SL ರೂಲ್ ಹೇಳ್ತೀನಿ ನೋಡಿ. SL ಬಂದು ನಮಗೆ 3%, ಸ್ಟ್ರಿಕ್ಟ್ SL ಬಂದು 3%, SL 3% ಅಂಡ್ ಟಾರ್ಗೆಟ್ 4, ಆಕ್ಚುಯಲ್ ಟಾರ್ಗೆಟ್ 4%, ಬಟ್ 3 to 4% ಬಂತ ಬುಕ್ ಮಾಡ್ಕೊಳ್ಳಿ. ಓಕೆನಾ? 3 to 4% ಬಿಟ್ವೀನ್ ಅಲ್ಲಿ ಬುಕ್ ಮಾಡ್ಕೊಂಬಿಡಿ. ಅರ್ಥ ಆಯ್ತಾ? ಆಕ್ಚುಯಲ್ ಟಾರ್ಗೆಟ್ ಬಂದು 4%, ಇದರಲ್ಲಿ SL 3%, ಟಾರ್ಗೆಟ್ 4%. ನಮ್ಗೆ IPL ನೋಡಿದಾಗ 15 ಮಿನಿಟ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಟೈಮ್ ಎಷ್ಟು ತಗೊಂಡಿದೆ, ಎಫರ್ಟ್ ನೋಡ್ಕೋಬೇಕು ನೀವು. ಇಲ್ಲಿ ಅವನು ನಿಮ್ಗೆ 4% ಪ್ರಾಫಿಟ್ ಕೊಡಕ್ಕೆ ಎಷ್ಟು ನಿಮಿಷ ಟೈಮ್ ತಗೊಂಡಿದ್ದಾನೆ ನೋಡಿ. ಇದು 5 ನಿಮಿಷದ ಕ್ಯಾಂಡ್ಲು. ಲೋ ಬಂದು ಇಲ್ಲಿದೆ. ಗ್ರೀನ್ ಕ್ಯಾಂಡಲ್ ಡೋಜಿ ಇದೆಯಲ್ವಾ, ಈ ಡೋಜಿ ಲೋ ಬಂದು ಎಕ್ಸಾಕ್ಟ್ಲಿ ಇಲ್ಲಿದೆ. ಓಕೆನಾ? ಅಂಡ್ ನಮ್ಮ ಎಂಟ್ರಿ ಬಂದು ಕ್ಲೋಸಿಂಗ್, ಈ ರೆಡ್ ಕ್ಯಾಂಡಲ್ ಕ್ಲೋಸಿಂಗ್ ಇದೆಯಲ್ವಾ, ಈ ಕ್ಲೋಸಿಂಗ್ ಬಂದು ನಮ್ಮ ಎಂಟ್ರಿ ಇಲ್ಲಿ. ಸೊ ಈಗ ಎಂಟ್ರಿ ಪಾಯಿಂಟ್ ಇಂದ ಲೋಗೆ ನಾನು ಎಷ್ಟು ಪರ್ಸೆಂಟೇಜ್ ಬಿದ್ದಿದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಇಲ್ಲಿಂದ ಹಿಡಿದು ಈ ಲೋಗೆ ನನಗೆ 4% ಬಿದ್ದಿದೆ. ಓಕೆನಾ? ಸೊ 4% ಮೊಮೆಂಟಮ್ ಕೊಡಕ್ಕೆ ಎಷ್ಟು ಟೈಮ್ ತಗೊಂಡಿದ್ದಾನೆ ಅವನು? ಹಾರ್ಡ್ಲಿ 15 ಮಿನಿಟ್ಸ್. ಕರೆಕ್ಟ್ ಅಲ್ವಾ? 5 ನಿಮಿಷದ ಕ್ಯಾಂಡಲ್ ಅಷ್ಟೇ. ಇನ್ನ 3ನೇ ಕ್ಯಾಂಡಲ್ ಕ್ಲೋಸು ಆಗಿಲ್ಲ. ಗ್ರೀನ್ ಡೋಜಿ ಕ್ಲೋಸು ಆಗಿಲ್ಲ. 3ನೇ ಕ್ಯಾಂಡಲ್ ಮೊಮೆಂಟಮ್ ಅಲ್ಲೇ ಕೊಟ್ಬಿಟ್ಟಿದ್ದಾನೆ 4%. ಸೊ ಹಾರ್ಡ್ಲಿ ಎಫರ್ಟ್ಸ್ ಎಷ್ಟು? ಎಫರ್ಟ್ಸ್ ಬಂದು 10 ರಿಂದ 12 ನಿಮಿಷ ಅಷ್ಟೇ, ಇಲ್ಲ 13 ನಿಮಿಷ. 10 ರಿಂದ 13 ನಿಮಿಷದಲ್ಲಿ 4% ಅಲ್ಲ, ಈವನ್ 3% ಕೊಟ್ಟರು ಖುಷಿಯಿಂದ ಬುಕ್ ಮಾಡ್ಕೋಬೇಕು. ಯಾಕಂತಂದ್ರೆ ಹಿಂಗ್ ತಗೊಂಡೆ ವಿತಿನ್ 10 ಮಿನಿಟ್ಸ್ ಅಲ್ಲಿ 3% ಬಂದ್ಬಿಡ್ತಂದ್ರೆ ಕರೆಕ್ಟ್ ಅಲ್ವಾ? ದಿನ ಫುಲ್ ವೆಯ್ಟ್ ಮಾಡಿದ್ರೆ ಇನ್ನೊಂದು 1% ಸಿಗತ್ತೆ. ಬಟ್ ಇಮಿಡಿಯೇಟ್ ಆಗಿ ಕೊಟ್ಬಿಟ್ನಲ್ವಾ ಪ್ರಾಫಿಟ್, ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು. ನಾನು ಯಾವತ್ತೂ ಅದನ್ನ ಹೇಳುದು, ಇಮಿಡಿಯೇಟ್ ಆಗಿ ಕೊಟ್ನ ರೆಸ್ಪೆಕ್ಟ್ ಕೊಡಿ. ಸತಾಯಿಸಿ ಅವ್ನ್ ಟೈಮ್ ತಗೊಂಡ್ ಕೊಡ್ತಾ ಇದ್ದೇನಾ, ಅಲ್ಲಿ ಬಾರ್ಗೇನ್ ಮಾಡಿ, ಟೈಮ್ ಕೊಡಿ, ಬಾರ್ಗೇನ್ ಮಾಡಿ ಎಕ್ಸಿಟ್ ಆಗಿ ಆ ತರ. ಸೊ ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನಮಗೆ ಇಲ್ಲಿ 4% ಸಿಕ್ತು, ಇಲ್ಲ 3% ತಗೊಂತೀನಿ. ಇಮಿಡಿಯೇಟ್ ಆಗಿ ಕೊಟ್ಟಲ್ವಾ, ಸೊ 3% ತಗೊಳ್ಳೋಣ. ಇಲ್ಲಿ ನೋಡಿ ಅಗೈನ್ ಸೇಮ್ ಅವತ್ತೇ ದಿನ ಜೈನ್ ಕ್ವಿಕ್ ಹೀಲ್ ಬಂದಿದೆ. ಕ್ವಿಕ್ ಹೀಲ್ 1335 ಬಂದಿದೆ ಅವತ್ತೆ.
ಕ್ವಿಕ್ ಹೀಲು 1335 ಚೆಕ್ ಮಾಡಿ. 85 1335 85 1335 ಯಾವ ಕ್ಯಾಂಡ್ಲು? ಈ ಕ್ಯಾಂಡ್ಲ್. ಇದನ್ನ ನಾನು ಹೇಳಕ್ ಕೊಟ್ಟಿದ್ದು ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಎಲ್ರಿಗೂ ಹೇಳಿದ್ದೀನಿ. ಏನ್ ಹೇಳಿದ್ದೀನಿ? ಒಂದೇ ಒಂದು ಕಂಡೀಷನ್ ನೀವು ಯಾವತ್ತು 2 ಕಂಡೀಷನ್ ನೀವು ಜ್ಞಾಪಕ ಇಟ್ಕೋಬೇಕಂತ ಹೇಳಿದೆ. ಒಂದೇನು, ಸ್ಟಾಕ್ ಸರ್ಕ್ಯೂಟ್ ಟಚ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಸರ್ಕ್ಯೂಟ್ ಎಷ್ಟಿರುತ್ತೆ? ಮೆಜಾರಿಟಿ ಆಫ್ ದ ಟೈಮ್ಸ್ 20% ಇರುತ್ತೆ ಸರ್ಕ್ಯೂಟು, ಇಲ್ಲ 10% ಇರುತ್ತೆ. 5% ಸರ್ಕ್ಯೂಟ್ ಸ್ಟಾಕ್ಸ್ ನಮಗೆ ಬರಲ್ಲ, ನಮ್ಮ ಲಿಸ್ಟಲ್ಲಿ ಮೆಜಾರಿಟಿ ಆಫ್ ದ ಟೈಮ್ಸ್ ಬರಲ್ಲ. ಸೊ ರೇರ್ ಕೇಸ್ ಬರೋದು. ಬಟ್ 20% 10% ಸರ್ಕ್ಯೂಟ್ ಸ್ಟಾಕ್ಸ್ ಅವಾಗ ಬರ್ತಾ ಇರುತ್ತೆ. ಸೊ ನಾನು ಏನ್ ಹೇಳ್ದೆ ಅಂದ್ರೆ, ಸರ್ಕ್ಯೂಟ್ ಹಿಟ್ ಆದ್ಮೇಲೆ ಪ್ರೀವಿಯಸ್ ಕ್ಯಾಂಡಲ್ ಬಂದು 20% ಸರ್ಕ್ಯೂಟ್, ಅದು ಈ ಗ್ರೀನ್ ಕ್ಯಾಂಡಲ್ ಏನ್ ನೋಡ್ತಾ ಇದ್ದೀರಾ, ಇದು ಬಂದು ಅಲ್ಲಿಗೆ ಪ್ರೈಸ್ ಹಾಲ್ಟ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ. ಮತ್ತೆ ಕ್ಲೋಸಿಂಗ್ ಟೈಮಲ್ಲಿ ಇಲ್ಲಿ ಏನ್ ನೋಡ್ತಿದ್ರ, ಇಲ್ಲಿಗೆ ಬಂದು ಪ್ರೈಸ್ ಹಾಲ್ಟ್ ಆಗಿದೆ. ಅರ್ಥ ಆಯ್ತಾ? ಸ್ಟಾಕ್ ಸರ್ಕ್ಯೂಟ್ ಹಿಟ್ ಮಾಡಿದ್ಮೇಲೆ ಅಲ್ಲಿಂದ ಸಡನ್ ಆಗಿ ಒಂದೇ ಕ್ಯಾಂಡ್ಲು ಎಷ್ಟು ಬಿದ್ದಿದೆ? 6% ಬಿದ್ದಿದೆ. ಸೊ ಸಿಂಗಲ್ ಕ್ಯಾಂಡ್ಲು ಎಂಟೈರ್ ಟ್ರೆಂಡ್ ನ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದೆ. ಆ ಒಂದೇ ಕ್ಯಾಂಡಲ್ಲಿ ಆ ಟ್ರೇಡ್ ಟಾರ್ಗೆಟ್ ಏನಿತ್ತು ಅದು ಅಚೀವ್ ಆಗೋಗಿದೆ. ಸರ್ಕ್ಯೂಟ್ ಹಿಟ್ ಮಾಡಿರೋ ಸ್ಟಾಕ್ ಅಲ್ಲಿ ಸಡನ್ ಆಗಿ 6-7% ಒಂದೇ ಕ್ಯಾಂಡ್ಲು 5 ನಿಮಿಷ 7% ಬಿದ್ದೋಯ್ತು. ಅದ್ರಲ್ಲಿ ಏನ್ ಮಾಡಕ್ಕಾಗತ್ತೆ ನಾವು ಟ್ರೇಡಿಂಗ್? ಕರೆಕ್ಟ್ ಅಲ್ವಾ? ಅದನ್ನ ಇಗ್ನೋರ್ ಮಾಡಬೇಕು. ಅದು ಪಾಯಿಂಟ್ ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೀನಿ, ಈ ಕ್ಲಾಸಲ್ಲೂ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಸರ್ಕ್ಯೂಟ್ ಅಂದ್ರೇನೆ ಫಸ್ಟ್ಲಿ ಅವಾಯ್ಡ್ ಮಾಡಬೇಕು. ಆ ಸ್ಟಾಕ್ 20% 19-19.5 ಟ್ರೇಡ್ ಆಗ್ತಾ ಇದೆ ಅಂತಂದ್ರೆ ಇನ್ನು ಆ ಸ್ಟಾಕ್ ಅಲ್ಲಿ ಏನು ಟ್ರೇಡ್ ಮಾಡೋದಿಲ್ಲ, ನಾವು ಆ ಸ್ಟಾಕ್ ನ ಡಿಲೀಟೇ ಮಾಡ್ಬಿಡ್ಬೇಕು ವಾಚ್ ಲಿಸ್ಟ್ ಇಂದ. ಸೊ ಇಲ್ಲ ನಾನು ಟ್ರೇಡ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಲೆಸ್ ದೆನ್ 2% ಒಳಗಡೆ ಅಥವಾ 3% ಒಳಗಡೆನೆ ಇರಬೇಕು ಕ್ಯಾಂಡಲ್ ಸೈಜು. ಅರ್ಥ ಆಯ್ತಾ? ಸೊ ಅವಾಗ ಏನಾಗುತ್ತೆ ಅಂದ್ರೆ, ಈಗ ಒಂದ್ 3% ಕ್ಯಾಂಡಲ್ ಬಂತು, ಇನ್ನೊಂದ್ 3% ಟಾರ್ಗೆಟ್ ಅಥವಾ 4% ಟಾರ್ಗೆಟ್ ಇಟ್ಕೋಬಹುದು. ಅಂಡ್ ಆ 3% ನಾವ್ ಎಸ್ ಎಲ್ ಇಟ್ಕೋಬಹುದು. ಆ ರೆಡ್ ಕ್ಯಾಂಡಲ್ ಒಂದು 2-3% ಇದ್ರೆ ಅಷ್ಟೇ ಎಸ್ ಎಲ್ ಇಟ್ಕೋಬಹುದು. ಅದ್ರ ಮೇಲ್ಗಡೆ ಸರ್ಕ್ಯೂಟ್ ಇದ್ರೆ ಫಸ್ಟ್ ನಮ್ಮ ಎಸ್ ಎಲ್ ಇಟ್ಟಾಗಿ ಮತ್ತೆ ಸರ್ಕ್ಯೂಟ್ ಇಟ್ಟಾಗ್ಲಿ ಬಿಡಿ. ಸೊ ಆತರ ಇಟ್ಕೋಬೇಕು. ಬಟ್ ಒಂದೇ ಕ್ಯಾಂಡ್ಲು ಸರ್ಕ್ಯೂಟ್ ಟಾಪ್ ಇಂದ 7-8%, 6.5% ಈ ತರ ಬಿತ್ತಂದ್ರೆ ಆ ಒಂದೇ ಕ್ಯಾಂಡ್ಲು ಎಂಟೈರ್ ಟ್ರೆಂಡ್ ನ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದೆ. ಸೊ ಅಲ್ಲಿಂದ ಇನ್ನೇನು ಬೀಳಕ್ಕಿಲ್ಲ, ಅಲ್ಲಿ ಮೊಮೆಂಟಮ್ ಉಳ್ದಿಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೆ ನೀವು ಆ ಥರ ಸ್ಟಾಕಿಂದ ದೂರ ಇರಬೇಕು. ಇದು ಇವಾಗೆಲ್ಲ ಎಲ್ಲ ಸ್ಟ್ರಾಟಜಿನಲ್ಲೂ ಸೇಮ್ ಲಾಜಿಕ್ ಇದು. ಈವನ್ ನೀವು ಓನಾಗಿ ಬಿಲ್ಡ್ ಮಾಡಿದ್ರು ಸೇಮೇ ಇದು. ಓಕೆನಾ? ಇದನ್ನ ಚೇಂಜ್ ಮಾಡೋದಿಲ್ಲ. ಸೊ ಟಾಪ್ ಸರ್ಕ್ಯೂಟ್ ಪಾಯಿಂಟ್ ಇಂದ ಬೀಳೋ ಪ್ರತಿಯೊಂದು ಸ್ಟಾಕು ಸ್ಮಾಲ್ ಮೊಮೆಂಟಮ್ ಇಂದ ಬಿದ್ರೆ ಟ್ರೇಡ್ ಮಾಡೋಣ. ಬಿಗ್ ಕ್ಯಾಂಡಲ್ ಬಂದ್ರೆ, ಬಿಗ್ ಕ್ಯಾಂಡಲ್ ಅಂತ ಯಾವ ತರ ಜಡ್ಜ್ ಮಾಡ್ತೀರಾ? ಪರ್ಸೆಂಟೇಜ್ ಬೇಸ್ ಮೇಲೆ. ಮೋರ್ ದೆನ್ 5% ಕ್ಯಾಂಡಲ್ ಬಂತಾ, ದಯವಿಟ್ಟು ದೂರ ಆಯ್ತು ಹೋಗಿ ಅದರಿಂದ. ಅದನ್ನ ನೋ ಎಂಟ್ರಿ ಅಂತ ತಗೊಂತಾರೆ. ಆದ್ಮೇಲೆ ನೆಕ್ಸ್ಟ್ ಜೈನ್ ಇರಿಗೇಷನ್ ಬಂತು. 1440.85 ಚೆಕ್ ಮಾಡ್ಕೊಳ್ಳಿ. 1445 ಯಾವುದು? 1445 ಕ್ಯಾಂಡಲ್ 1445 ಇಲ್ಲಿ. ಓಕೆನಾ? ಈ ಕ್ಯಾಂಡಲ್ ಬಂದಿರೋದು 1440 ಕ್ಯಾಂಡಲ್, ಐ ಥಿಂಕ್ 1440 ಕರೆಕ್ಟ್. ಸೊ ಈ ಕ್ಯಾಂಡಲ್ ಬಂದ್ಮೇಲೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಡೌನ್ ಟ್ರೆಂಡ್, ಅಂದ್ರೆ ಸೆಲ್ಲಿಂಗ್ ಮಾಡ್ತಿದ್ದೀವಿ. ಅಲ್ಲಿಂದ ನಮ್ಮ ಟಾರ್ಗೆಟ್ ಎಷ್ಟು? 4%. ಬಟ್ 1445 ಅಂದ್ರೆ ಆಲ್ಮೋಸ್ಟ್ ಡೇ ಎಂಡ್ ಹತ್ರ ಡೇ ಎಂಡ್ ಹತ್ರ ಇದೀವಿ. ಕರೆಕ್ಟ್ ಅಲ್ವಾ? ಸೊ ಅಲ್ಲಿ ನಾವು ಎಷ್ಟು ಬಿದ್ದಿದೆ ಫಸ್ಟ್ ಅದನ್ನ ನೋಡೋಣ. ಇಮಿಡಿಯೇಟ್ ಆಗಿ 2.5% ಕೊಟ್ಟಿದ್ದಾನೆ. ವಿತಿನ್ 15 ಮಿನಿಟ್ಸ್ ಅಥವಾ 15 ನಿಮಿಷದಲ್ಲಿ 2.5% ಪ್ರಾಫಿಟ್ ಕೊಟ್ಟಿದ್ದಾನೆ. ಓಕೆನಾ? ಸೊ 15 ನಿಮಿಷ ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು ಟೈಮು? 14:55. ಸೊ ನನಗೆ ಟೋಟಲ್ ನಾನು ಇಂಟ್ರಾಡೇ ಪ್ರೈಸ್ ಟ್ರೇಡ್ ನಾನು ಮ್ಯಾಕ್ಸಿಮಮ್ 218-220 ತನಕ ಹೋಲ್ಡ್ ಮಾಡ್ಬೋದು. ಅಷ್ಟೊಳಗಡೆ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿಲ್ಲ ಅಂತಂದ್ರೆ ಬ್ರೋಕರ್ ಸ್ಕ್ವೇರ್ ಆಫ್ ಮಾಡ್ತಾನೆ, 50 ರೂಪಾಯಿ ಚಾರ್ಜ್ ಆಗ್ತಾನೆ, ಸ್ಕ್ವೇರ್ ಆಫ್ ಚಾರ್ಜಸ್. ಓಕೆನಾ? ಸೊ ಅದಾಗಕ್ ಬಿಡಬಾರ್ದು ಅಂತಂದ್ರೆ ವಿತಿನ್ 3:15 ಒಳಗಡೆ ಮ್ಯಾಕ್ಸಿಮಮ್ ಕ್ಲೋಸ್ ಮಾಡ್ಕೊಂಡಿರ್ಬೇಕು ಪೊಸಿಷನ್ ನ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿದ್ರು ನಮಗೆ 2% ಇದೆ ಓವರ್ ಆಲ್ ಪ್ರಾಫಿಟ್. 2.2% ಇದೆ. ಬಟ್ ರಫ್ಲಿ ಇಲ್ಲಿ ಅಲ್ಲಿ ಎಕ್ಸಿಕ್ಯೂಷನ್ ಮಿಸ್ಟೇಕ್ಸ್ ಅದು ಇದು ತಗೊಂಡ್ರೆ 2% ಅಟ್ ಲೀಸ್ಟ್ ನಾವು ಬುಕ್ ಮಾಡ್ಕೋಬಹುದು. ಅದಾದ್ಮೇಲೆ 925 SCI ಬಂದಿದೆ. 11.5-925 ಚೆಕ್ ಮಾಡ್ಕೊಳ್ಳಿ. 11.5-925. ಸೊ ಈ ತರ ಪ್ರತಿಯೊಂದು ಸ್ಟಾಕ್ ನೀವು ಚೆಕ್ ಮಾಡಿ. ಓಕೆನಾ? 11.5-925 ಯಾವ ಕ್ಯಾಂಡ್ಲು? ಈ ಕ್ಯಾಂಡಲ್ ಇಲ್ಲಿ ಮಾರ್ಕ್ ಮಾಡಿದ್ ನೋಡಿ. ಸೊ ನೆಕ್ಸ್ಟ್ ಕ್ಯಾಂಡಲ್ ಏನಾಗಿದೆ? ಇಲ್ಲಿ ಸೆಲ್ ಮಾಡ್ತೀರಾ. ನೆಕ್ಸ್ಟ್ ಕ್ಯಾಂಡಲ್ ಏನಾಗಿದೆ? ಒಂದೇ ಕ್ಯಾಂಡಲ್ 5 ನಿಮಿಷ 3.6% ಬಿದ್ದ. 4% ಟಾರ್ಗೆಟ್ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕೆಂತಂದ್ರೆ 5 ನಿಮಿಷ ನೀವು ಇನ್ವೆಸ್ಟ್ ಮಾಡ್ತಾ ಇರೋದು ನಿಮ್ಮ ಟೈಮ್ನ, ನಿಮಗೆ 3.5% ಪ್ರಾಫಿಟ್ ಸಿಕ್ತು. ಕ್ಲೋಸಿಂಗ್ ತನಕ ವೆಯ್ಟ್ ಮಾಡಿದ್ರೆ 5 ನಿಮಿಷ ಕ್ಲೋಸಿಂಗು 3.5% ಪ್ರಾಫಿಟ್ ಸಿಕ್ತು. ಈ ತರ 3.5%, 4%, 5% ಪ್ರಾಫಿಟ್ ಜಸ್ಟ್ 5 to 10 ಮಿನಿಟ್ಸ್ ಅಲ್ಲಿ ಯಾವ ಸ್ಟಾಕ್ ಅಲ್ಲಿ ಸಿಗುತ್ತೆ ಹೇಳಿ? ಲಾರ್ಜ್ ಅಲ್ಲಿ ಅಥವಾ ಮಿಡ್ ಅಲ್ಲಿ ಯಾವ ಸ್ಟಾಕ್ ಅಲ್ಲಿ ಸಿಗುತ್ತೆ? ರೇರ್ ಕೇಸ್ ಸಿಗೋದು. ಇವಾಗ ನಮ್ಗೆ 5 ನಿಮಿಷದಲ್ಲಿ ಫಸ್ಟ್ 9:15 ಕ್ಯಾಂಡಲ್ ಬೇರೆ ನೋಡಿ. ಲಾರ್ಜ್ ಕ್ಯಾಪ್ ಅಲ್ಲೂ ಮೊಮೆಂಟಮ್ ಬರುತ್ತೆ ಕೆಲವು ಸ್ಟಾಕ್ಸ್ ಅಲ್ಲಿ. ಯಾವ್ದ್ರಲ್ಲಿ? 9:15 ಕ್ಯಾಂಡಲ್ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರೋ ಕ್ಯಾಂಡಲ್ಸ್ ಅಲ್ಲಿ ಯಾವ್ದ್ರಲ್ಲೂ ಬರಲ್ಲ ನಿಮ್ಗೆ. 3%, 4%, 5% ಯಾವ ಸ್ಟಾಕ್ ಅಲ್ಲೂ ಬರಲ್ಲ ನಿಮ್ಗೆ ಲಾರ್ಜ್ ಅಲ್ಲಿ. ಅದಕ್ಕೆ ಏನ್ ಮಾಡ್ತೀವಿ ನಾವು? ಆಟೋಮೆಟಿಕಲಿ ಡೆರಿವೇಟಿವ್ ನ ಚೂಸ್ ಮಾಡ್ತೀವಿ ಅಥವಾ ಪೊಸಿಷನ್ ಸೈಜ್ ನ ಇನ್ಕ್ರೀಸ್ ಮಾಡ್ತೀವಿ. ಓಕೆನಾ? ಈಗ
ಅಲ್ಲಿ ಮೊಮೆಂಟಮ್ ಕಮ್ಮಿ ಇದ್ದಾಗ ಏನ್ ಮಾಡ್ತೀವಿ 1 ಲಕ್ಷ ಹತ್ರ 10 ಲಕ್ಷ ಆಗ್ತೀವಿ. ಮೊಮೆಂಟಮ್ ಜಾಸ್ತಿ ಇದ್ದಾಗ ಏನ್ ಮಾಡ್ತೀವಿ 10 ಲಕ್ಷ ಹತ್ರ 2 ಲಕ್ಷ ಆಗ್ತೀವಿ. ಇಷ್ಟೇ ಡಿಫ್ರೆನ್ಸ್. ಓಕೆನಾ. ಬಟ್ ನಮ್ಗೇನ್ ಬೇಕು, ಮ್ಯಾಕ್ಸಿಮಮ್ ಅಕ್ಯುರೇಸಿ ಬೇಕು ಪ್ಲಸ್ ಲಿಕ್ವಿಡಿಟಿ ಬೇಕು. ಸೊ ಇದರಲ್ಲಿ ಮೈಕ್ರೋ ಕ್ಯಾಪ್ಸ್ ಅಲ್ಲಿ ಏನಾಗುತ್ತೆ, ಪ್ಯೂರ್ಲಿ ಆಪರೇಟರ್ ಡ್ರಿವೆನ್. ಈಗ ನೀವೇ ಯೋಚನೆ ಮಾಡಿ, ಈ ಸ್ಟಾಕ್ ಏನಾಗಿದೆ, ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಇಲ್ಲಿ ನೋಡಿ, ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು. ಅದಾದ್ಮೇಲೆನೂ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ಸೆಂಟ್ರಲ್ ಏನ್ ಮಾಡ್ದ ಆಪರೇಟರ್, ಪ್ರೈಸ್ ಅಲ್ಲಿ ಸ್ಪೈಕ್ ಕ್ರಿಯೇಟ್ ಮಾಡ್ದ. ಪ್ರೈಸ್ ಅಲ್ಲಿ ಸ್ಪೈಕ್ ಕ್ರಿಯೇಟ್ ಮಾಡಿದಾಗ ಎಷ್ಟೊಂದ್ ಜನ ಅಟ್ರಾಕ್ಟ್ ಆಗ್ತಾರೆ ಬೈಯರ್ಸ್ ಈ ಸ್ಟಾಕ್ ನಲ್ಲಿ. ಬಿಗ್ ಗ್ರೀನ್ ಕ್ಯಾಂಡಲ್ ಬರ್ತಾ ಇದೆ. ಆ ಟೈಮ್ ಅಲ್ಲಿ ಲೈವ್ ಅಲ್ಲಿ ಶಾರ್ಟ್ ಸೆಲ್ಲಿಂಗ್ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿ, ಶಾರ್ಟ್ ಸೆಲ್ಲಿಂಗ್ ಮಾಡ್ಬೇಕನ್ನೋ ಥಾಟೇ ಇಲ್ದಿರುವಂತಹ ವ್ಯಕ್ತಿ ಅಷ್ಟು ಬಿಗ್ ರ್ಯಾಲಿನ ನೋಡಿದಾಗ, ಅಷ್ಟು ಬಿಗ್ ಕ್ಯಾಂಡಲ್ಸ್ ನ ನೋಡಿದಾಗ ಬೈಯಿಂಗ್ಗೆ ಅಟ್ರಾಕ್ಟ್ ಆಗ್ತಾನೆ, ಸೆಲ್ಲಿಂಗ್ ಅಟ್ರಾಕ್ಟ್ ಆಗಕ್ ಚಾನ್ಸೇ ಇಲ್ಲ. ಓಕೆನಾ. ಬಟ್ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಸ್ಕ್ಯಾನರ್ ಪ್ಯೂರ್ಲಿ ಏನ್ ಹೇಳ್ತಾ ಇದೆ, ಇಲ್ಲಿಂದ ಬಿದೋಗುತ್ತೆ ಅಂತ ಹೇಳ್ತಾ ಇದೆ. ಎಷ್ಟೊಂದು ಸ್ಟಾಕ್ಸ್ 15% ಟಾಪ್ ಅಲ್ಲಿ ಇದ್ದಾಗ, ಹೆಲ್ದಿ ಬೈಯಿಂಗ್ ಅಲ್ಲಿ ಇದ್ದಾಗ ಇಲ್ಲಿಂದ ಬಿದೋಗುತ್ತೆ ಅಂತ ಹೇಳುತ್ತೆ. ಅಲ್ಲಿಂದಾನೇ ಬೀಳ್ತವೆ ಸ್ಟಾಕ್ಸ್. ಸೊ ಅದು ನಾವು ಫೈಂಡ್ ಔಟ್ ಮಾಡಿರೋಂಥ ಒಂದು ಎಕ್ಸಾಷನ್ ಸಿಸ್ಟಮ್. ಇಲ್ಲಿಂದಾನೇ ಏನ್ ಮಾಡ್ದ ನೋಡಿ, 6% ಬಿದ್ದ. ನಮ್ಗೆ ಎಷ್ಟು ಬೇಕು, 4% ಬೇಕು, ಇಲ್ಲ 3.5% ಇಮಿಡಿಯೇಟ್ ಆಗಿ ಕೊಟ್ಟಿದ್ದಾನೆ. ಅಷ್ಟೇ ತಗೊಳ್ಳೋಣ, ಜಾಸ್ತಿ ಬೇಡ. ಓಕೆನಾ. ನೆಕ್ಸ್ಟ್ ನೋಡಿ 10:45 ಅವತ್ತೆ 11ನೇ ತಾರೀಕು SCI ಸಕ್ಸಸ್ ಆಯ್ತಾ, ಅದ್ರ ಫಾಲೋ ಥ್ರೂ ಎಂಟ್ರಿ ಬಂತು. ಯಾವುದು 10:45 ಬಂತು, ಯಾವುದು 11:05ಗೆ. ಸೊ 11:05ಗೆ ನೀವು ಚೆಕ್ ಮಾಡ್ಕೊಳ್ಳಿ, ಅದ್ರ ಫಾಲೋ ನೆಕ್ಸ್ಟ್ ಎಂಟ್ರಿ ಅವತ್ತೆ. ಓಕೆನಾ. ಸೊ 11:05 ನಾವು ಚೆಕ್ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ನೋಡಿ 10:45 ಈ ಕ್ಯಾಂಡ್ಲು ನೋಡಿ, ಈ ಕ್ಯಾಂಡ್ಲು ನೀವು ನೋಡಿ. ಈ ಎರಡು ಇದಕ್ಕೂ ನೀವು ಡಿಫ್ರೆನ್ಸ್ ನೋಡಿ. SCI ಏನ್ ಮಾಡ್ದ, ಹಿಂಗ್ ಎಂಟ್ರಿ ತಗೊಂಡಿದ್ದೆ 5 ನಿಮಿಷದಲ್ಲಿ ಇಮ್ಮಿಡಿಯೇಟ್ ಆಗಿ 3.5% ಪ್ರಾಫಿಟ್ ಕೊಟ್ಟ. ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇದೀವಿ. ಬಟ್ ಇವನೇನ್ ಮಾಡ್ದ, ಇವನ್ ಬೀಳ್ತಾ ಇಲ್ಲ, ಇವನು ಹೋಲ್ಡ್ ಮಾಡ್ತಾ ಇದ್ದಾನೆ ಪ್ರೈಸ್ ನ. ಈ ತರ ಹೋಲ್ಡ್ ಮಾಡೋರ ಹತ್ರ ನಾವೇನ್ ಮಾಡ್ತೀವಿ, 4% ಬಾರ್ಗೇನ್ ಮಾಡ್ತೀವಿ, ಇಲ್ಲ ಡೇ ಕ್ಲೋಸಿಂಗ್ ತನಕ ವೆಯ್ಟ್ ಮಾಡ್ತೀವಿ, ಇಲ್ಲ SL ಇಟ್ ಆಗೋ ತನಕ ವೆಯ್ಟ್ ಮಾಡ್ತೀವಿ. ಅಷ್ಟೇ ಅಲ್ವಾ? ಅದರ SL ಇಟ್ ಆಗು, ಇಲ್ಲ 4% ಟಾರ್ಗೆಟ್ ಕೊಡು, ಇಲ್ಲ ಡೇ ಕ್ಲೋಸ್ ತನಕ ಏನ್ ಬರುತ್ತೋ ಅದು ತಗೋ. 3 ಇರೋದು ನಮ್ಮ ಹತ್ರ ರೂಲ್ಸ್. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಇವಾಗ ಇಲ್ಲಿ ನೋಡಿ, ಇವನೇನ್ ಮಾಡ್ದ, ಸತಾಯಿಸ್ತಾ ಇದ್ದಾನೆ ಇವನು. ಇಲ್ಲಿ ಕ್ಲೋಸಿಂಗ್ ಅಲ್ಲಿ ನಾನು ಎಂಟ್ರಿ ತಗೊಂತಾನೆ. ಓಕೆನಾ. ಇಲ್ಲಿಂದ 3% SL ನಂದು ಸ್ಟ್ಯಾಂಡರ್ಡ್ SL. ಸೊ 3% ಸಮ್ವೇರ್ ಅರೌಂಡ್ ಲೆಟ್ಸ್ ಸೇ ಈ ಲೊಕೇಶನ್ 3% ಇಲ್ಲಿ ಇಟ್ಕೊಂಡಿರೋಣ. ಇದು ನನ್ನ SL. ನನ್ನ ಟಾರ್ಗೆಟ್ ಎಷ್ಟು, 4% ನನ್ನ ಟಾರ್ಗೆಟ್. ಇಲ್ಲಿಂದ 4% ಅಂದ್ರೆ ಸಮ್ವೇರ್ ಅರೌಂಡ್ ಈ ಲೊಕೇಶನ್. ಇದು ನನ್ನ ಟಾರ್ಗೆಟ್. ಓಕೆನಾ. ಸೊ ಇಷ್ಟೇ. ಇವಾಗ ನಮ್ಮ ಎಂಟ್ರಿ ಡಿಸೈಡ್ ಆಯ್ತು, ನಮ್ಮ SL ಡಿಸೈಡ್ ಆಯ್ತು, ನಮ್ಮ ಟಾರ್ಗೆಟ್ ಡಿಸೈಡ್ ಆಯ್ತು. ಬಟ್ ಇವನೇನ್ ಮಾಡ್ದ, ಇಲ್ಲಿ ಇಮಿಡಿಯೇಟ್ ಆಗಿ ಕೊಟ್ಟಿಲ್ವಲ್ಲ ಟಾರ್ಗೆಟ್. ಇಲ್ಲಿ ನೋಡಿ ಎಷ್ಟು, 5, 10, 15, 20, 25, 30 ನಿಯರ್ಲಿ 1 ಅವರ್ ಅದೇ ಲೊಕೇಶನ್ ಟ್ರೇಡ್ ಮಾಡ್ತಾ ಇದ್ದಾನೆ. ಟೈಟ್ ರೇಂಜ್ ಅಲ್ಲಿ ಟ್ರೇಡ್ ಮಾಡಿದ್ದಾನೆ. ನಿಯರ್ ಬೈ ಕಾಸ್ಟ್ ಬಾ, ಒಂಚೂರು ಪ್ರಾಫಿಟ್ ಕೊಡು, ಮತ್ತೆ ಲಾಸ್ ಹೋಗು, ಮತ್ತೆ ಒಂಚೂರು ಪ್ರಾಫಿಟ್ ಕೊಡು, ಮತ್ತೆ ಲಾಸ್ ಹೋಗು. ಇದೇ ಆಯ್ತು ಒಂದು 1 ಅವರ್. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ದ, ನಮ್ಮ ಒರಿಜಿನಲ್ ಟಾರ್ಗೆಟ್ ಏನಿತ್ತು ಆ ಕಡೆ ಬಂದ್ಬಿಟ್ಟ. ಮತ್ತೆ ನೀವು ಅಬ್ಸರ್ವ್ ಮಾಡಿ ಇನ್ನೊಂದು, ಓವರ್ ಆಲ್ ಎಷ್ಟು ಬಿದ್ದಿದ್ದಾನೆ ಅವನು ಡೇಲೋ ತನಕ ನೋಡಿದ್ರೆ 9%. 9% ಫಾಲ್ ವಿತ್ ಈಸಿ ಎಫರ್ಟ್ ಯಾವ ಲಾರ್ಜ್ ಕ್ಯಾಪ್ ಅಲ್ಲೂ ಸಿಗಲ್ಲ, ಮೆಜಾರಿಟಿ ಆಫ್ ದ ಮಿಡ್ ಕ್ಯಾಪ್ಸ್ ಅಲ್ಲೂ ಸಿಗಲ್ಲ. ಈ ತರ ಒಂದು ಮೊಮೆಂಟಮ್ 9%. ವಿತ್ ಲಿಕ್ವಿಡಿಟಿ. ಅಗೇನ್ ನಿಮ್ ಪ್ರತಿಯೊಂದು ಕ್ಯಾಂಡಲ್ ಲಿಕ್ವಿಡಿಟಿ ಇದೆಯಾ, ಪ್ರತಿಯೊಂದು ಕ್ಯಾಂಡಲ್ ನಿಮ್ಗೆ ಬೈ ಮಾಡಿದ್ರೆ ಬೈಯರ್ ಇರ್ತಾನೆ, ಸೆಲ್ ಮಾಡಿದ್ರೆ ಸೆಲ್ಲರ್ ಇರ್ತಾನೆ. ವೆರಿ ಗುಡ್ ಲಿಕ್ವಿಡಿಟಿ ಬರ್ತಾ ಇದೆ ಇಲ್ಲಿ. ವಾಲ್ಯೂಮ್ಸ್ ನೋಡಿ, ಅನ್ಯೂಜಲ್ ವಾಲ್ಯೂಮ್ಸ್ ಇದೆ. ಸಡನ್ ಆಗಿ ವಾಲ್ಯೂಮ್ಸ್ ಅಲ್ಲಿ ನೋಡಿ, ಬಾಟಮ್ ಅಲ್ಲಿ ಸ್ಪೈಕ್ಸ್ ಇದೆ ವಾಲ್ಯೂಮ್ಸ್ ಅಲ್ಲಿ. ಅದರ ಅರ್ಥ ಏನು, ಆಕ್ಟಿವ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಇದಾರೆ ಸ್ಟಾಕ್ ಅಲ್ಲಿ. ಯಾವುದೇ ತರದ ಲಿಕ್ವಿಡಿಟಿ ಸಮಸ್ಯೆ ಬರಲ್ಲ. ಸೊ ಈ ತರ ಇದು ನಮ್ಗೆ ಎಷ್ಟು ಬೇಕು, 4%. 9% ಬಿದ್ರು ಸ್ಟಿಲ್ ನಮ್ಗೆ 4% ಸ್ಟ್ಯಾಂಡರ್ಡ್ ಟಾರ್ಗೆಟ್. ಸೊ ಈ ತರ ನೀವು ಚೆಕ್ ಮಾಡ್ಕೊಳ್ಳಿ, ಪ್ರತಿಯೊಂದು ಸ್ಟಾಕ್ ನ ಚೆಕ್ ಮಾಡಿ. ನೆಕ್ಸ್ಟ್ ಕ್ವಿಕ್ ಹೀಲ್ ಬಂದಿದೆ ಅಗೇನ್. ಸೊ ಕ್ವಿಕ್ ಹೀಲ್ ಇಲ್ಲಿ ಸರ್ಕ್ಯೂಟ್ ಇಂದ ನಾವು ರಿಜೆಕ್ಟ್ ಮಾಡಿದ್ವಿ. ಅದರ ನೆಕ್ಸ್ಟ್ ಅಲ್ಲ, ಅದ್ರ ನೆಕ್ಸ್ಟ್ ಡೇ 12th ಬಂದಿರೋದು. ಓಕೆನಾ. ಸೊ 12th 9:20ಗೆ ಕ್ವಿಕ್ ಹೀಲ್ ಬಂದಿದೆ. 12ನೇ ತಾರೀಕು 9:20 ಕ್ವಿಕ್ ಹೀಲ್ ಚೆಕ್ ಮಾಡ್ಕೊಳ್ಳಿ. 12ನೇ ತಾರೀಕು 9:20, 12ನೇ ತಾರೀಕು 9:20 ಎಕ್ಸಾಕ್ಟ್ಲಿ ಮಾರ್ಕ್ ಮಾಡ್ತೀನಿ ನೋಡಿ ಕ್ಯಾಂಡಲ್ ನ. ಈ ಕ್ಯಾಂಡಲ್ ಇಲ್ಲಿ ಮಾರ್ಕ್ ಮಾಡಿದಲ್ವಾ, ಈ ಕ್ಯಾಂಡಲ್ ಬಂದಿರೋದು ಅಲರ್ಟ್. ಸೊ ಕ್ವಿಕ್ ಹೀಲ್ ಏನ್ ಮಾಡ್ದ, ಅಲ್ಲಿಂದ ಇಮಿಡಿಯೇಟ್ ಆಗಿ 10 ನಿಮಿಷದಲ್ಲೇ 2.6% ಬಿದ್ದ. ಮತ್ತೆ ಅದಷ್ಟು ವಾಪಸ್ ತಗೊಂಡ 2.6%, ಮತ್ತೆ 3%, 4% ಕೊಟ್ಬಿಟ್ಟ ಸಮ್ವೇರ್ ಮಿಡ್ ಆಫ್ ದ ಡೇ ನಲ್ಲಿ. ಅರೌಂಡ್ 1:15 ನಿಯರ್ಲಿ 4% ಟಾರ್ಗೆಟ್ ನ ಕೊಟ್ಬಿಟ್ಟ. ಮತ್ತೆ ಅಲ್ಲಿಂದ ಇನ್ನೂ ಬಿದ್ದಿದ್ದಾನೆ. ಮೈಕ್ರೋ ಕ್ಯಾಪ್ಸ್ ಅಲ್ಲಿ ಅಡ್ವಾಂಟೇಜ್ ಏನ್ ಗೊತ್ತಾ, ಬಿದ್ರೆ ಬೀಳ್ತಾನೆ ಇರ್ತವೆ ಸ್ಟಾಕ್ಸ್ ಫುಲ್ ಡೇ. ನೋಡಿ ಇದು 8% ಬಿದ್ದಿದೆ.
8% ತಮಾಷೆ ಅಲ್ಲ. ಒಂದು ಸಿಂಗಲ್ ಸ್ಟಾಕ್ ಅಲ್ಲಿ 8% ಫಾಲು, 9% ಫಾಲು ತುಂಬಾ ಜಾಸ್ತಿ ಆಯ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಹ್ಯೂಜ್ ಆಯ್ತು. 5x ಮಾರ್ಜಿನ್ ಬೇರೆ ಇರುತ್ತೆ. ಅಷ್ಟು ಬಿಗ್ ಫಾಲ್ ನ ನೀವು ವೀಕ್ಲಿ ಒಂದು ಟ್ರೇಡ್ ಹಿಡಿದ್ರೆ ಸಾಕು, ಒಂದು ಟ್ರೇಡ್ ವೀಕ್ಲಿ. ಬಟ್ ನಮಗೆ ಕಂಟಿನ್ಯೂಸ್ ಆಗಿ ನೋಡಿ, ಈ ಸ್ಟಾಕ್ 9% ಬಿದ್ದಿದ್ಯಾ, ಈ ಸ್ಟಾಕು ಮೋರ್ ದೆನ್ 8% ಬಿದ್ದಿದ್ಯಾ, ಈ ಸ್ಟಾಕು ಮೋರ್ ದೆನ್ 8% ಬಿದ್ದಿದ್ಯಾ, ನಾ ಮ್ಯಾಕ್ಸಿಮಮ್ ನೋಡೋದಾದ್ರೆ. ಹಾಗೆ ನೋಡ್ತಾ ಹೋಗಿ ಸುಮಾರು ಸ್ಟಾಕ್ಸ್ ಹಂಗೆ ಬಿದ್ದಿರ್ತವೆ. ಲೆಟ್ಸ್ 945 ಜಿಂದ್ ಡ್ರಿಲ್ ಬಂದಿದೆ 12,5,945. ಇದು ಚೆಕ್ ಮಾಡ್ಕೊಳ್ಳಿ. 12,5,945, 12,5,945 ಎಕ್ಸಾಕ್ಟ್ಲಿ ಈ ಕ್ಯಾಂಡ್ಲು ಇಲ್ಲಿದೆಯಲ್ವಾ, ಈ ಕ್ಯಾಂಡ್ಲು. ಸೊ ಇಲ್ಲಿಂದ ನಮಗೆ ಇಮ್ಮಿಡಿಯೇಟ್ ಆಗಿ ಎಷ್ಟು ಬಿದ್ದಿದೆ, 3% ಪ್ರಾಫಿಟ್ ಕೊಟ್ಟಿದ್ದಾನೆ. ಇಮ್ಮಿಡಿಯೇಟ್ ಆಗಿ 3% ಪ್ರಾಫಿಟ್ ಕೊಟ್ಟಿದ್ದಾನೆ. ನಾನು ಆಕ್ಚುಲಿ ಏನು ಹೇಳಿದೆ, ವಿತಿನ್ 5 to 10 minutes 3% ಪ್ರಾಫಿಟ್ ಕೊಟ್ಟನಾ, ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸೊ 3% ಪ್ರಾಫಿಟ್ ಕೊಟ್ಟ ಮೇಲೆ ನಾವು ಬುಕ್ ಮಾಡಿಲ್ಲ ಅಂತಂದರೆ ರಿವರ್ಸಲ್ ಬಂದಾಗ ಮತ್ತೆ ನಾನು 3% SL ತಗೊತೀನಿ ಅಂತಂದರೆ ನಾನು ಒಪ್ಪಲ್ಲ ಅದನ್ನು. ಟೋಟಲ್ 6% ವೊಲಟಿಲಿಟಿ ತನಕ ವೆಯ್ಟ್ ಮಾಡೋಕ್ಕಾಗತ್ತಾ? ಇಲ್ಲ. ಅಟ್ಲೀಸ್ಟ್ ಕಾಸ್ಟ್ಗಾದರೂ ಬುಕ್ ಮಾಡ್ಕೋಬೇಕು ನಮ್ಮ ಪೊಸಿಷನ್ನ, ಅರ್ಥ ಆಯ್ತಾ? ಸೊ 3% ಪ್ರಾಫಿಟ್ ಕೊಟ್ಟಾಗ ಇಮಿಡಿಯೇಟ್ ಆಗಿ ಕೊಟ್ಟಾಗ ತಗೋಬೇಕು. ಮಾರ್ಕೆಟಲ್ಲಿ ದಿನ ಫುಲ್ ವೆಯ್ಟ್ ಮಾಡಿದ್ರೆ ಇನ್ನು 1% ಅಲ್ವಾ ಕೊಡೋದು. ಸೊ 3% ಇಮಿಡಿಯೇಟ್ ಆಗಿ ಕೊಟ್ಟ, ವಿತಿನ್ ಮಿನಿಟ್ಸ್ ಅಲ್ಲಿ ಕೊಟ್ಟ, ಅಕ್ಸೆಪ್ಟ್ ಮಾಡ್ಬೇಕು ಅದನ್ನ. ಸೊ ಆ ಥರ. ನೆಕ್ಸ್ಟ್ 10-10 ಸೇಮ್ ಸ್ಟಾಕು ಆಲ್ರೆಡಿ ಅದೇ ಪೊಸಿಷನ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ನೋ ಎಂಟ್ರಿ, ಅದಕ್ಕಂದ್ರೆ ಇಫ್ ಇನ್ ಕೇಸ್ ಹೋಲ್ಡ್ ಮಾಡಿದ್ರೆ ಅದು SL ತಗೊಂಡಿರುತ್ತೆ. ನೆಕ್ಸ್ಟ್ 1045. ಸೊ ನಮಗೆ 1045 ಮೊಬಿಕ್ವಿಕ್ ಬಂದಿದೆ. ಓಕೆನಾ, 1045 ಸೇಮ್ ಡೇ ಮೊಬಿಕ್ವಿಕ್ ಬಂದಿದೆ. ಚೆಕ್ ಮಾಡ್ಕೊಳ್ಳಿ ಮೊಬಿಕ್ವಿಕ್ 1045. ಸೊ 1045 ಕ್ಯಾಂಡ್ಲ್ ಯಾವುದು, ಇಲ್ಲಿದೆ ನೋಡಿ, ಈ ಕ್ಯಾಂಡ್ಲು. ಅಲ್ಲಿಂದ ನೆಕ್ಸ್ಟ್ ಏನಾಗಿದೆ ನೋಡಿ, ಇಷ್ಟು ದೊಡ್ಡ ಫಾಲು ನಮಗೆ ಬೇಸಿಕಲಿ ಅದರ್ ಕ್ಯಾಪ್ಸಲ್ಲಿ ಅಷ್ಟು ಮಜಾ ಇರಲ್ಲ. ಇಲ್ಲಿ ನೋಡಿ ಏನಿದು ಫಾಲ್, ಇದು ಎಷ್ಟು ಬಿದ್ದಿದೆ ಡೇಲೋಗೆ, 11%. ಎಂಟ್ರಿ ಪ್ರೈಸ್ ಇಂದ ಡೇಲೋಗೆ 11% ರ್ಯಾಲಿ, 11% ಹ್ಯೂಜ್ ಅಲ್ವಾ? ಸೊ ನಮ್ಮ ಸ್ಟ್ಯಾಂಡರ್ಡ್ ಟಾರ್ಗೆಟ್ ಬಂದು 3 ಅಥವಾ 4%. ಓಕೆನಾ, ಅಷ್ಟೇ ಸ್ಟ್ಯಾಂಡರ್ಡ್ ಟಾರ್ಗೆಟ್. ಆದ್ರೆ ನಾನೇನು ಕೊಟ್ಟಿದ್ದೀನಿ ಅಂದ್ರೆ, ಕೆಲವು ಸ್ಟಾಕ್ಸ್ ಸ್ವಲ್ಪ ಧೈರ್ಯ ಮಾಡಿ ಡೇ ಲೋ ತನಕ ವೆಯ್ಟ್, ಅಂದ್ರೆ ಡೇ ಕ್ಲೋಸಿಂಗ್ ತನಕ ವೆಯ್ಟ್ ಮಾಡಿದ್ರೆ ಯಾವ ಹಂತಕ್ಕೆ ಪ್ರಾಫಿಟ್ ಕೊಡುತ್ತೆ ಅಂತ ನಿಮ್ಗೆ ಅದರ್ ದೆನ್ ನಮ್ಮ ಸ್ಟ್ಯಾಂಡರ್ಡ್ ಲಾಜಿಕ್ ಅಲ್ದಿರ ವರ್ಕ್ ಮಾಡೋಕ್ಕೆ ತೋರಿಸ್ತಾ ಇರೋದು ಇವೆಲ್ಲ. ನೆಕ್ಸ್ಟ್ 12/5 ಏನೋ 12:35ಗೆ ಸೇಮ್ ಡೇಟು 12:35ಗೆ ಜಿಂದ್ರಿಲ್ ಬಂದಿದೆ. ಅಗೇನ್ 12:35ಗೆ ಆಲ್ರೆಡಿ ಇಲ್ಲ, ಇದು ನೆಕ್ಸ್ಟ್ ಡೇಟ್ ಅಲ್ವಾ, 11th 12th ಇದು ಬಂದಿರೋದು. ಸೊ ಈಗ ಜಿಂದ್ರಿಲ್ 12 ತಗೊಂತೀನಿ. 12:35 ಆಲ್ರೆಡಿ ಇದು ಇಲ್ಲಿ ಬಂದಿತ್ತಲ್ವಾ, 9:45 ಬಂದಿತ್ತು. ಅಗೈನ್ 12:35 ಅಂದರೆ ನಮಗೆ ಇಲ್ಲಿ ಬಂದಿದೆ, ಈ ಲೊಕೇಶನ್ ಬಂದಿದೆ, ಇಲ್ಲಿ ಬಂದಿದೆ. ಸೊ ಆಲ್ರೆಡಿ ನಮ್ದು ಇಲ್ಲೊಂದು ಟ್ರೇಡ್ ತಗೊಂಡಿದ್ವಿ ಅಲ್ವಾ, ಇಲ್ಲೊಂದು ಟ್ರೇಡ್ ತಗೊಂಡಿದ್ವಿ. ಆ ಸಕ್ಸಸ್ ಆಗಿರೋದ್ರಿಂದ ಇಗ್ನೋರ್ ಮಾಡಿ. ಫೇಲ್ಯೂರ್ ಆಗಿದ್ರೆ ಒಂದು ಫಾಲೋ ಥ್ರೂ ಟ್ರೇಡ್ ಹೋಗೋಣ, ಬಟ್ ಸಕ್ಸಸ್ ಆಗಿರೋದ್ರಿಂದ ಅದನ್ನ ಇಗ್ನೋರ್ ಮಾಡ್ತಾ ಇದ್ದೀನಿ. NE. ನೆಕ್ಸ್ಟ್ ಬಟರ್ಫ್ಲೈ, ಒಂದು ಇದು ಲಾಸ್ಟ್ ಸ್ಟಾಕು. ಇಲ್ಲ ಇನ್ನು ಇದು ಮತ್ತೆ ಇನ್ನೊಂದು 2 ಸ್ಟಾಕ್ ತಗೊಂತೀನಿ ಅಷ್ಟೇ, ಮತ್ತೆ ನಾವು ಇನ್ನು ಬೇರೆ ಡಿಸ್ಕಸ್ ಮಾಡೋಣ. ಈಗ ನೋಡಿ, ಬಟರ್ಫ್ಲೈ ಬಂದು 9:20ಗೆ ಬಂದಿರೋದು, 13ನೇ ತಾರೀಕು ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಬಂದಿರೋದು. ಸೊ ಈ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ಸೆಲ್ ಮಾಡು ಅಂತ ಹೇಳ್ತಾ ಇದೆ ಬಟರ್ಫ್ಲೈ. ಸೊ ಅಲ್ಲಿಂದ ಏನಾಗಿದೆ, ಇಮಿಡಿಯೇಟ್ ಆಗಿ ನೋಡಿ, 2 ಕ್ಯಾಂಡ್ಲು 10 ನಿಮಿಷ ಟೈಮ್ ಕೊಟ್ಟಿರೋದು, 10 ನಿಮಿಷ 3% ಪ್ರಾಫಿಟ್. ಕರೆಕ್ಟ್ ಅಲ್ವಾ, 3%. ಮತ್ತೆ ನೆಕ್ಸ್ಟ್ ಏನಾಯ್ತು, ಇಲ್ಲ ನಾವು ಬುಕ್ ಮಾಡಲಿಲ್ಲ ಅಂತಂದ್ರೆ ಕಾಸ್ಟ್ಗೆ SL ಮಾಡಿಫೈ ಮಾಡ್ಕೊಳ್ಳಿ. ನಮ್ಮ ಎಂಟ್ರಿ ಪ್ರೈಸೇ ನಮ್ಮ SL ಇಲ್ಲಿ ಬಂದಿಲ್ಲ, SL ಇಟ್ಟಾಗಿಲ್ಲ. ನಾನು 3% ಪ್ರಾಫಿಟ್ ಬುಕ್ ಮಾಡಲಿಲ್ಲ, ಇಲ್ಲಿ SL ತಗೊಳ್ಳಿಲ್ಲ. ಅವಾಗೇನಾಗುತ್ತೆ, 4% ಪ್ರಾಫಿಟ್ ವೇಟ್ ಮಾಡ್ತೀವಿ. 4% ಪ್ರಾಫಿಟ್, ಮೋರ್ ದೆನ್ 6% ಕೊಟ್ಟಿದೆ, 4%. ಸೊ ಇಲ್ಲಿ ನಾನು ನೋಡಿ, ಇದು BEP ಹಾಕಿದ್ರಲ್ಲ, ಆಕ್ಚುಲಿ 3% ನಾನು ತಗೊಂಡ್ರೆ ಅದು 3% ಬರುತ್ತೆ. ಅದಾದ್ಮೇಲೆ ಮತ್ತೆ 13:10 ಅದರ ನೆಕ್ಸ್ಟ್ ಡೇ 13:10ಗೆ ಜಿಂದ್ರಿಲ್ ಬಂದಿದೆ. ಸೊ ನೆಕ್ಸ್ಟ್ ಡೇ ಚೆಕ್ ಮಾಡ್ಕೊಳ್ಳಿ, ಜಿಂದ್ರಿಲ್ ನೆಕ್ಸ್ಟ್ ಡೇ 13:10. ಸೊ 13:10ಗೆ ನಮಗೆ 13 ಅಲ್ವಾ, ಇಲ್ಲಿ 13:10 ಮಾರ್ಕ್ ಮಾಡ್ತೀನಿ ನೋಡಿ, ಈ ಕ್ಯಾಂಡಲ್ ಬಂದಿರೋದು. ಸೊ ಇಲ್ಲಿ ಏನಾಗಿದೆ, ಪ್ರೈಸು ಸಿಕ್ಕಾಪಟ್ಟೆ ಸತಾಯಿಸ್ತಾ ಇದೆ. ಅಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಹಿಂಗೆ ಸೆಲ್ ಮಾಡ್ತೀವಿ, ಹಿಂಗೆ ಪ್ರಾಫಿಟ್ ಬರುತ್ತೆ. ಆ್ಯಕ್ಚುಲಿ ಅದೇ ನಮಗೆ ಎಕ್ಸ್ಪೆಕ್ಟ್ ಮಾಡೋದು, ನಮಗೂ ಅದೇ ಬೇಕಾಗಿರೋದು. ಕರೆಕ್ಟ್ ಅಲ್ವಾ? ಸಿ ಯಾರಿಗಾದ್ರೆ ಹಾರ್ಡಾಗಿ ಆ ಸ್ಟಾಕು ಸಿಕ್ಕಾಪಟ್ಟೆ ಏನೋ ಟಾರ್ಚರ್ ಕೊಟ್ಟು ಆ ಸ್ಟಾಕು ಅದೇ ಲೆವೆಲಲ್ಲಿ ಅಗೇನ್ ಅಂಡ್ ಅಗೇನು ಕಾಸ್ಟ್ಗೆ ಬಾ, ಮತ್ತೆ ಲಾಸ್ಗೆ ಹೋಗು, ಮತ್ತೆ ಕಾಸ್ಟ್ಗೆ ಬಾ, ಮತ್ತೆ ಲಾಸ್ಗೆ ಹೋಗು, ಇದನ್ನ ನೋಡ್ತಾ ಇದ್ರೆ ಇರಿಟೇಷನ್ ಬರುತ್ತೆ ಪ್ರತಿಯೊಬ್ಬರಿಗೂ. ಸೊ ಲಾಸಲ್ಲೇ ಕಂಟಿನ್ಯೂ ಆಗ್ತಾ ಇದ್ರೆ ಇನ್ನೂ ಒಂಥರ ನೋಡೋಕ್ಕೆ ಒಂಥರ ಆಗ್ತಿರತ್ತೆ. ಸೊ ಆ ಥರ ನಮ್ಗೆ ಆಗಬಾರ್ದು. ನಮಗೆ ಇಮಿಡಿಯೇಟ್ ಆಗಿ ಪ್ರಾಫಿಟ್ ಬೇಕು ಅಂತಂದ್ರೆ ಎಷ್ಟೊಂದು ಟ್ರೇಡ್ಸ್ ಕೊಟ್ಟಿದ್ದಾವೆ ಪ್ರಾಫಿಟ್, ಬಟ್ ಕೆಲವು ಟ್ರೇಡ್ಸ್ ಏನಾಗುತ್ತೆ ಗೊತ್ತಾ, ಇವುಗಳಲ್ಲಿ ಅದೇನು ಪ್ರಾಬ್ಲಮೋ ಗೊತ್ತಿಲ್ಲ, ಅವು ಅದೇ ಟ್ರೇಡಲ್ಲಿ ಸುಮಾರು ಹೊತ್ತು ಟ್ರೇಡ್ ಮಾಡಿ ಮತ್ತೆ ಯಾವಾಗೂ ಕೊಡ್ತಾನೆ ಪ್ರಾಫಿಟ್. ಕೆಲವು ಸ್ಟಾಕ್ಸ್ ಹಾಗೇನೆ, ಮೊನ್ನೆ ಜೆನ್ಟೆಕ್ಕು ಹಂಗೆ ಆಯಿತು ನೋಡಿ. ಬಟ್ ಈ ಸ್ಟಾಕ್ ಏನಾಗಿದೆ, 3% ಕೊಟ್ಟ, ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ.
ಇಲ್ಲೇನ್ ಮಾಡ್ದ 5-6% ಬಿದ್ದೋಯ್ತು. ಬಟ್ ಅದು ಆಲ್ಮೋಸ್ಟ್ ಡೇ ಕ್ಲೋಸಿಂಗ್ ಆಗಿರೋದ್ರಿಂದ 2.5 ಅಥವಾ 3%ಗೆ ನಾವು ಕ್ಲೋಸಿಂಗ್ ಟೈಮಲ್ಲಿ ನಿಯರ್ ಬೈ ಕ್ಲೋಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ 320 ಅಲ್ವಾ, ಆಲ್ಮೋಸ್ಟ್ ಇಂಟ್ರಾಡೇ ಟೈಮೇ ಮುಗಿದೋಯ್ತು ಅಲ್ಲಿಗೆ. ಈ ತರ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ನೋಡಿ. NLC ಇಂಡಿಯಾ 1050 14.5 1050 NLC ಇಂಡಿಯಾ ಬಂದಿದೆ 14.5 1050. ಸೊ 1050 ಕ್ಯಾಂಡಲ್ ಯಾವುದು? ಈ ಕ್ಯಾಂಡ್ಲು. ಅಲ್ಲಿಂದ ಏನಾಗಿದೆ ನೋಡಿ. ಇವನು ಅಷ್ಟೇನೆ ಇಮಿಡಿಯೇಟ್ ಆಗಿ ಪ್ರಾಫಿಟ್ ಕೊಟ್ಟಿಲ್ಲ. ನಾವು ಲೈವ್ ಅಲ್ಲಿ ಇದ್ದಾಗ ಒಂದು ಅರ್ಥ ಮಾಡ್ಕೊಳ್ಳಿ. ನೀವಿಲ್ಲಿ ಸೆಲ್ ಮಾಡಿದ್ದೀರಾ, ಓಕೆನಾ? ಪ್ರೈಸ್ ಏನಾಗ್ತಾ ಇದೆ? ಮೇಲೆಗೆ ಹೋಗ್ತಾ ಇದೆ. ಇಲ್ಲಿ ನೋಡಿ, ನಾನು ಈ ಯೆಲ್ಲೋ ಕಲರ್ ಮಾರ್ಕ್ ಏನ್ ಮಾಡಿದ್ದೀನಿ, ಅಲ್ಲಿ ಸೆಲ್ ಮಾಡಿದ್ದೀರಾ, ಪ್ರೈಸ್ ಮೇಲೆ ಹೋಗ್ತಾ ಇದೆ. ಮೇಲೆ ಹೋಗ್ತಾ ಇದ್ದಾಗ ನೀವು ವೆಯ್ಟ್ ಮಾಡಬೇಕಾಗತ್ತೆ ನೀವು, ಓಕೆನಾ? ಸೊ ವೆಯ್ಟ್ ಮಾಡಿ ನೀವು ಅಲ್ಲಿಂದ ಮೊಮೆಂಟಮ್ನ ಎಕ್ಸ್ಪೆಕ್ಟ್, ಅಂದ್ರೆ ನಮ್ಮ ಒರಿಜಿನಲ್ ಟಾರ್ಗೆಟ್ ಇಂದ ಅದು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ನಮ್ಮ ಒರಿಜಿನಲ್ ಟಾರ್ಗೆಟ್ ಎಷ್ಟಿದೆ? 4%. ಬಟ್ ಕ್ಲೋಸಿಂಗ್ ಟೈಮ್ ತನಕ 3.8% ಕೊಟ್ಟಿದ್ದಾನೆ. ಅಪ್ರಾಕ್ಸಿಮೇಟ್ಲಿ 3 to 4% ಬಿಟ್ವೀನ್ ಅಲ್ಲೇ ಕ್ಲೋಸ್ ಮಾಡಬಹುದು ಈಸಿಯಾಗಿ. ಸೊ ಈ ತರ ನಮಗೆ ಕಂಟಿನ್ಯೂಷನ್ ಆಫ್ ದ ಟ್ರೇಡ್ಸ್ ಮೈಕ್ರೋ ಕ್ಯಾಪ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಕೆಲವು ಟ್ರೇಡ್ಸ್ ಇಲ್ಲಿ 11% ಬಿತ್ತು, ಇಲ್ಲಿ 8% ಬಿತ್ತು, ಇಲ್ಲಿ 9% ಬಿತ್ತು. ಇವೆಲ್ಲ ಜಸ್ಟ್ ಹೋಲ್ಡ್ ಮಾಡ್ತಾ ಇದ್ರೆ ಬೀಳ್ತಾನೆ ಇರುತ್ತೆ. ಡೇ ಲೋ ತನಕ ವೆಯ್ಟ್ ಮಾಡಿದ್ರೆ ಸ್ವಲ್ಪ ಧೈರ್ಯ ಮಾಡಿ ಲೆಟ್ಸ್ ಒಂದು 1 ಲಕ್ಷ ರೂಪಾಯಿ ಸೆಲ್ ಮಾಡಿರ್ತೀರ, ಒಂದು 3,000 ಪ್ರಾಫಿಟ್ ಕೊಟ್ಟ ಇಮಿಡಿಯೇಟ್ ಆಗಿ. ಸೊ ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಆ 3,000 ನಂದಲ್ಲ ಅಂತ ಎಂಟ್ರಿ ಪ್ರೈಸ್ಗೆ ಕಾಸ್ಟ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಆ ಟ್ರೇಡ್ನ, ಒಂದೊಂದ್ಸರಿ ಧೈರ್ಯ ಮಾಡಿ ಡೇ ಲೋ ತನಕ ವೆಯ್ಟ್ ಮಾಡಿದ್ರೆ ಕೆಲವು ಸಲ 3,000 SL ವಾಪಸ್ ತಗೊಂಡ್ಬಿಡ್ತಾನೆ, ಬಂದು BEP ಹಿಟ್ ಮಾಡ್ತಾನೆ. ಒಂದೊಂದ್ಸರಿ ಏನ್ ಮಾಡ್ತಾನೆ, ಈ ತರ 8%, 7%, 10%. ಮೊನ್ನೆ ಯಾವುದೋ ಒಂದು ಟ್ರೇಡ್ ಬಂದಿತ್ತು 29%, 29%, ಲಿಟ್ರಲಿ 29% ಬಿದ್ದಿದೆ ಸ್ಟಾಕ್, ಓಕೆನಾ? ಸೊ ಈ ತರ ಫಸ್ಟ್ ಅದು 10% ಮೇಲೆ ಹೋಯ್ತು, ಅಲ್ಲಿ ಎಕ್ಸಾಷನ್ ಆಯ್ತು, ಅಲ್ಲಿಂದ ಲೋವರ್ ಸರ್ಕ್ಯೂಟ್ 20% ಬಂತು. ಓವರ್ ಆಲ್ ಡೇ ಮೊಮೆಂಟಮ್ ಎಷ್ಟು? ಎಂಟ್ರಿ ಪ್ರೈಸ್ ಇಂದ 29%. ಕ್ರೇಜಿ ಅದು. ಸೊ ಈ ತರ ಬಟ್ ಆತರ ರೇರ್ ಕೇಸ್ ಸಿಗೋದು. ಬಟ್ 8 to 10, 11% 10 ಟ್ರೇಡಲ್ಲಿ ಒಂದು 3-4 ಆದ್ರೂ ಸಿಗುತ್ತೆ, ಓಕೆನಾ? ಈಸಿಯಾಗಿ ಸಿಗುತ್ತೆ 3-4 ಟ್ರೇಡ್. ಸೊ ಈ ತರ ನಮಗೆ ಇಷ್ಟು ಬಿಗ್ ಮೊಮೆಂಟಮ್ ಮತ್ತೆ ಇವುಗಳಲ್ಲೇ ಸಿಗೋದು. ಏನು 10-15% ಫಾಲು ಅಥವಾ 8-9% ಫಾಲು ಒನ್ ಸೈಡ್ ಡೈರೆಕ್ಷನ್ ನಾವು ಸೆಲ್ ಮಾಡಿದ ಲೊಕೇಶನ್ ಇಂದ, ಎಕ್ಸೆಪ್ಟ್ ಮೈಕ್ರೋ ಮ್ಯಾಕ್ಸಿಮಮ್ ಸ್ಮಾಲ್ ಅಲ್ಲೇ ಸಿಗೋದು. ಮಿಡ್ ಮತ್ತೆ ಲಾರ್ಜ್ ಅಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟಿಷನ್ ಇರುತ್ತೆ. ಒಂದು ಹೆಲ್ದಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋ ಸ್ಟಾಕ್ನ ಮೆಜಾರಿಟಿ ಆಫ್ ದ ಟೈಮ್ಸ್ ಇನ್ಸ್ಟಿಟ್ಯೂಷನ್ಸ್ ಸಡನ್ ಆಗಿ ಫಾಲ್ ಆಗೋಕ್ಕೆ ಬಿಡಲ್ಲ. ಇಫ್ ಇನ್ ಕೇಸ್ ಫಾಲ್ ಆದ್ರೂ ಲೈಟ್ನಿಂಗ್ ಸ್ಪೀಡ್ ಅಲ್ಲಿ ಆಲ್ಗೋಸ್ ಬಂದು ಲಿಕ್ವಿಡಿಟಿ ಪ್ರೊವೈಡ್ ಮಾಡುತ್ತೆ. ಆ ಸ್ಟಾಕ್ನ ಅಲ್ಲಿಂದನೇ ಬೈಯಿಂಗ್ ಆಕ್ಟಿವಿಟಿ ಶುರು ಮಾಡ್ತಾರೆ, ಅಲ್ಲಿಂದ ಮೇಲೆಗೆ ತಗೊಂಡೋಗಕ್ಕೆ ಶುರು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಬಿಗ್ ಮೊಮೆಂಟಮ್ಸ್ನ ಬರೋಕ್ಕೆ ಬಿಡಲ್ಲ, ಇನ್ನು ಅದು ಸೆಲ್ಲಿಂಗ್ ಸೈಡ್ ಬರೋಕ್ಕೆ ಬಿಡಲ್ಲ ಮೆಜಾರಿಟಿ. ಸೊ ಅವರು ಹೋಗಿ ಸಪೋರ್ಟ್ ಮಾಡ್ತಾರೆ. ಬಟ್ ಮೈಕ್ರೋ ಕ್ಯಾಪ್ಸಲ್ಲಿ ಫ್ರೀ ಫಾಲ್ ಇರುತ್ತೆ, ಯಾರೋ ಬಂದು ಸಪೋರ್ಟ್ ಮಾಡಲ್ಲ, ಪ್ಯೂರ್ಲಿ ಆಪರೇಟರ್ ಡ್ರಿವೆನ್ ಇರುತ್ತೆ. ನಮಗೆ ಎಕ್ಸಾಷನ್ ಲೊಕೇಶನ್ ಐಡೆಂಟಿಫೈ ಮಾಡಬೇಕಾಗಿರುತ್ತೆ ಪ್ರಾಪರ್ ಆಗಿ. ಸೊ ಅದನ್ನ ನಾವು ಫೋಕಸ್ ಮಾಡಬೇಕು, ಓಕೆನಾ? ಸೊ ಈ ಸ್ಕ್ಯಾನರು ನಮಗೆ ಅಲರ್ಟ್ ಬಂದಾಗ ನಾವೇನು ಮಾಡ್ತೀವಿ, ಆ ಸ್ಟಾಕ್ನ ಆ ಲೊಕೇಶನ್ ಇಂದ ಬೀಳುತ್ತೆ ಅಂತ ನಾವು ಸೆಲ್ ಮಾಡ್ತೀವಿ. ಸೊ ಈ ಥರ ಪ್ರತಿಯೊಂದು ಸ್ಟಾಕ್ನು ಟೆಸ್ಟ್ ಮಾಡ್ತಾ ಹೋಗಿ ನಿಮಗೆ ಸಿಕ್ಬಿಡುತ್ತೆ ಅಕ್ಯುರಸಿ ಎಷ್ಟಿದೆ, ಯಾವ ರೇಂಜಿಂದ ಸ್ಟಾಕ್ಸ್ ಬಿದ್ದಿದ್ದಾವೆ, ಎಷ್ಟು ಸ್ಟಾಕ್ ಸಕ್ಸಸ್ ಆಗಿದೆ, ಎಷ್ಟು ಸ್ಟಾಕ್ ಫೇಲ್ಯೂರ್ ಆಗಿದೆ ಅಂತ. ಆ್ಯಂಡ್ ಮೊನ್ನೆ ಬಂದು 12ನೇ ತಾರೀಕು ಒಂದೇ ಒಂದು ಬಂದಿತ್ತು E2E, ಅದು 5% ಏನೋ ಪ್ರಾಫಿಟ್ ಕೊಟ್ಟಿದ್ದಾನೆ, 4% ಈಸಿ ಸಿಕ್ಕಿದೆ. ನ್ಯೂಕ್ಲಿಯಸ್ಸು ಒಂದು 2.5% ಕ್ಲೋಸ್ ಎಲ್ಲ ಆಗಿದೆ. ಜೆನಿಸಸ್ ಚೆಕ್ ಮಾಡಬೇಕಿತ್ತು, ಜೆನಿಸಸ್ SL8 ಆಗಿರಬೇಕು. ಆ್ಯಂಡ್ ಎಕ್ಸಿಕಮ್ ಸಕ್ಸಸ್ ಕೊಟ್ಟಿದೆ. ಇದೆ ಮಾಸ್ಟರ್ ಟ್ರಸ್ಟ್ ಹೇಳಿದ್ದು ನಾನು 8-6-13 ಬಂದಿರೋದು. ಇದು ನೆಕ್ಸ್ಟ್ ಡೇ ಆ್ಯಕ್ಚುಲಿ ಟ್ರೇಡು ನಾನು ಹೇಳ್ತೀನಿ ಏನಾಗಿದೆ ಅಂತ, ಇದ್ರದ್ದು ನೆಕ್ಸ್ಟ್ ವರ್ಜನ್ ಬಂದಾಗ ಹೇಳ್ತೀನಿ. ಇದ್ರ ಮೇಲೆ ಇನ್ನೂ ಸುಮಾರು ಥಿಂಗ್ಸ್ ವರ್ಕ್ ಮಾಡ್ತಿದ್ದೀನಿ. ಇದೆ ನಾನು ಹೇಳಿದ್ದೆ 29% ಮೊಮೆಂಟಮ್. ಯಾವುದೋ ಒಂದು ಸ್ಕ್ಯಾನರಲ್ಲಿ ಬಂತಿದ್ದು ನಮಗೆ, ನಮ್ಮ ಇದರಲ್ಲಿ ಫಸ್ಟ್ ಇಲ್ಲಿ ಬಂತು. ಇದು ನಾರ್ಮಲ್ ಆಗಿ ಇವಾಗ ಏನು ನಾವು ಮೈಕ್ರೋಸ್ ನೋಡ್ತಾ ಇದೀವಿ ಅದ್ರಲ್ಲಿ ಬಂದ್ಬಿಡ್ತಿದ್ದು, ಓಕೆನಾ? ಮತ್ತೆ ಅಗೇನ್ ನೆಕ್ಸ್ಟು ಇಲ್ಲಿ ಬಂತು ಸೇಮ್ ಸ್ಟಾಕು, ಬಟ್ ಅದು ಸ್ವಲ್ಪ ಏನು ಟರ್ನ್ ಓವರ್ ಸ್ವಲ್ಪ ಕಮ್ಮಿ ಮಾಡಿಲ್ಲ. ಸೊ ಇಲ್ಲಿ ಬಂದಾದ್ಮೇಲೆ ಈ ಸ್ಟಾಕ್ ಏನಾಯ್ತು ಗೊತ್ತಾ, ನೀವು ಅಬ್ಸರ್ವ್ ಮಾಡಿ. ಇಲ್ಲಿಂದ ನೋಡಿ ಡೇಲೋಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾನೆ? 29% ಕೊಟ್ಟಿದ್ದಾನೆ ಇವನು, 29%, ಓಕೆನಾ? ಸೊ ಅದು ಆ್ಯಕ್ಚುಲಿ ಟರ್ನ್ ಓವರ್ನ ಸ್ವಲ್ಪ ಕಡಿಮೆ ಮಾಡಿ ಟೆಸ್ಟ್ ಮಾಡ್ತಿದ್ದೆ ಅವತ್ತು. ಸೊ ಅವಾಗ ಬಂದಿದ್ದೆ ಸ್ಟಾಕು. ಇನ್ನು ಸುಮಾರು ಟೆಸ್ಟಿಂಗ್ಸ್ ನಡೀತಾ ಇದೆ ಇದ್ರ ಬೇಸ್ ಮೇಲೆ, ಇನ್ನೂ ಅಡ್ವಾನ್ಸ್ ಟೆಸ್ಟಿಂಗ್ಸ್ ಎಲ್ಲ ನಡೀತದೆ. ಸ್ಟ್ರಾಟಜೀಸ್ ಅಂದ್ರೇನೆ ಹಾಗೇನೆ, ಕಂಟಿನ್ಯೂಷನ್ ಆಫ್ ದ ರಿಸರ್ಚ್ ನಡೀತಾನೆ ಇರುತ್ತೆ. ಇನ್ನೂ ಬೆಟರ್, ಅದು ಹೋಗ್ತಾನೆ ಇರುತ್ತೆ. R&D ಯಾವತ್ತೂ ಸ್ಟಾಪ್ ಆಗಲ್ಲ. ಅದು ಸ್ಟಾಕ್ ಮಾರ್ಕೆಟ್ ಆಗಲಿ, ಇಲ್ಲ ಯಾವುದೇ ಸಾಫ್ಟ್ವೇರ್ ಆಗಲಿ, ಇನ್ನೊಂದಾಗಲಿ, ಪ್ರತಿಯೊಂದು ಅಷ್ಟೇ. ಎವ್ರಿ ಕಂಪ್ನಿ R&D ನಲ್ಲೇ ಲಾಂಗ್ ಟರ್ಮ್ ಅಲ್ಲಿ ಉಳಿಯೋದು. ಹಂಗೆ ನಾವು ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅಲ್ಲೇ ಉಳಿಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ ನಾವು ಕೀಪ್ ಆನ್ ವರ್ಕ್ ಮಾಡ್ತಾನೆ ಇರಬೇಕು, ಓಕೆನಾ? ಮುಂದಕ್ಕೆ ಏನೇ ಮಾರ್ಕೆಟ್ ಚಾಲೆಂಜಸ್ ಬಂದ್ರು ನಾವು ರೆಡಿ ಇರಬೇಕು. ಆ ಮಾರ್ಕೆಟ್ ಚಾಲೆಂಜಸ್ ಅಕಾರ್ಡಿಂಗ್ಲಿ ನಾವು ಇನ್ನೂ ಸೂಪರ್ಫೈನ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದು ಕಂಟಿನ್ಯೂಷನ್ ಆಫ್ ದ ಡೆವಲಪ್ಮೆಂಟ್. ಇವಾಗ ಜಸ್ಟ್ ಹಿಂಗೆ ಒಂದು ಬಿಲ್ಡ್ ಮಾಡದೆ ಲೈಫ್ ಲಾಂಗ್ ನಂಗೆ ಕೂತ್ಕೊಂಡು ಅದ್ರ ಮೇಲೆ
ಏನೋ ಪ್ರಾಫಿಟ್ ಮಾಡ್ತೀನಿ ಅಂತಂದ್ರೆ ಅಫ್ಕೋರ್ಸ್ ಇದಾವೆ ಸಿಸ್ಟಮ್ಸ್ ಇಲ್ಲ ಅಂತಿಲ್ಲ, ಬಟ್ ಮಾರ್ಕೆಟ್ ಅಲ್ಲಿ ಒಂದೊಂದ್ಸರಿ ಎಂತ ಬೆಸ್ಟ್ ಸ್ಟ್ರಾಟಜೀಸ್ಗೂ ಒಂದು ಬ್ಯಾಡ್ ಫೇಸ್ ಅಂತ ಇರುತ್ತೆ. ಇದು ಎಲ್ಲಾ ಸ್ಟ್ರಾಟಜೀಸ್ಗೂ ಇರುತ್ತೆ, ಬಟ್ ಆ ಟೈಮಲ್ಲೂ ನಾವು ಯಾವ ತರ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಮೋರ್ ಓವರ್ ಒಂದೇ ಸ್ಟ್ರಾಟಜಿ ಲೈಫ್ ಟೈಮ್ ಅಂತ ಇರಲ್ಲ, ಅಂದ್ರೆ ಅದ್ರದ್ದು ಅದೇ ಸ್ಟ್ರಾಟಜಿ ಸೇಮ್ ಇರಲಿ. ಎಕ್ಸಾಷನ್ ಅಂದ್ರೆ ಎಕ್ಸಾಷನ್, ಸ್ಟ್ರಾಟಜಿ ಎಕ್ಸಾಷನ್, ಆದ್ರೆ ಇನ್ನೂ ಬೆಟರ್ ಮಾಡ್ಬೇಕು, ಇಂಪ್ರೂವೈಸ್ ಮಾಡ್ತಾನೆ ಇರಬೇಕು. ಓಕೆನಾ? ಸೊ ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಟಾಪ್ ನಾಚ್ ಸಿಸ್ಟಮ್ಸ್ ನ ಇಂಪ್ರೂವೈಸ್ ಮಾಡ್ತಾ 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 ಅಕ್ಯುರೇಸಿನೂ ಇಂಪ್ರೂವ್ ಆಗುತ್ತೆ, ಲಿಕ್ವಿಡಿಟಿನೂ ಬೆಟರ್ ಮಾಡ್ಬೋದು. ಅಂಡ್ ಮೋರ್ ಓವರು ನಮಗೆ ಸಿಸ್ಟಮ್ ಮೇಲೆ ವರ್ಕ್ ಮಾಡಿದಾಗ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಮೇನ್ ಪ್ರಾಫಿಟ್ ಪೊಟೆನ್ಶಿಯಾಲಿಟಿ ಜಾಸ್ತಿ ಇರುತ್ತೆ. ಇಷ್ಟೆಲ್ಲ ನಾವು ಕಷ್ಟಪಡೋದು ಮೇನ್ಲಿ ಅಕ್ಯುರೇಟ್ ಸಿಸ್ಟಮ್ ವಿತ್ ಗುಡ್ ಪ್ರಾಫಿಟ್ ಪೊಟೆನ್ಷಿಯಲ್, ಅಂದ್ರೆ ಮೊಮೆಂಟಮ್ ಅಟ್ಲೀಸ್ಟ್ ಒಂದು 3-4% ಮೊಮೆಂಟಮ್ ಪ್ರತಿ ಟ್ರೇಡ್ ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ ಅದು ನಾವು ಈಸಿಯಾಗಿ ಪಡಿಬಹುದು ಯಾವಾಗ ಅಂದ್ರೆ ಕಂಟಿನ್ಯೂಷನ್ ಆಫ್ ದ ಎಫರ್ಟ್ಸ್ ನ ಹಾಕ್ದಾಗ. ಸೊ ಇದಿಷ್ಟು ಇವತ್ತಿನ ಸೆಷನ್. ಮೇನ್ಲಿ ನಾವೇನ್ ಮಾಡ್ತೀವಿ ಇಲ್ಲಿ, ಯಾವ ಸ್ಟಾಕ್ ನಿಮ್ಗೆ ರಿವರ್ಸಲ್ ಗೆ ರೆಡಿ ಇರುತ್ತೋ ಮೈಕ್ರೋ ಕ್ಯಾಪ್ಸ್ ಅಲ್ಲಿ, ಆ ಸ್ಟಾಕು ನಿಮಗೆ ಅಲರ್ಟ್ ಬರುತ್ತೆ. ಅಲರ್ಟ್ ಬಂದಾಗ ನೀವೇನ್ ಮಾಡ್ತೀರಾ, ಅಲೋಕೇಶನ್ ಸೆಲ್ ಮಾಡಿಬಿಟ್ಟು 3% SL, ಬಿಗಿನಿಂಗ್ ಅಲ್ಲಿ ಸ್ವಲ್ಪ 3% SL, 3% ಟಾರ್ಗೆಟ್ ಇಷ್ಟೇ ಮಾಡಿ. ಓಕೆನಾ? ಸೊ ಕಂಟಿನ್ಯೂಸ್ ಆಗಿ ಮಾಡಿ, ಒಂದು 5 ಟ್ರೇಡ್ಸ್ 10 ಟ್ರೇಡ್ಸ್ ಮಾಡಿ, ಮತ್ತೆ ಜಡ್ಜ್ಮೆಂಟ್ ತಗೊಳ್ಳಿ. ಮತ್ತೆ ಇನ್ನೊಂದು, ಯಾವುದೇ ಕಾರಣಕ್ಕೂ ಒಂದೇ ಟ್ರೇಡ್ ಅಲ್ಲಿ ಜಡ್ಜ್ ಮಾಡಕ್ ಹೋಗ್ಬೇಡಿ. ಎರಡನೇದು ಬಂದು ಅಂಟಿಲ್ ಅನ್ಲೆಸ್ ನೀವು ಬ್ಯಾಕ್ ಟೆಸ್ಟ್ ಮಾಡಿ, ನೀವು ಆ ಸಿಸ್ಟಮ್ ಮೇಲೆ ಟ್ರಸ್ಟ್ ಬಿಲ್ಡ್ ಮಾಡೋ ತನಕ ನಾನು ಹೇಳಿದೀನಿ ಅಂತ ಎಷ್ಟಂದ್ರೆ ಎಷ್ಟು ಕ್ಯಾಪಿಟಲ್ ಇನ್ಕ್ರೀಸ್ ಮಾಡ್ಬಿಡಿ ದಯವಿಟ್ಟು. ಓಕೆನಾ? ನಿಮ್ಗೆ ನಂಬಿಕೆ ಬಂದ್ಮೇಲೆ ನೀವು ಸ್ಲೋಲಿ ಕ್ಯಾಪಿಟಲ್ ಇನ್ಕ್ರೀಸ್ ಮಾಡಿ. ಓಕೆನಾ? ನನ್ಗೆ ಅದು ಇಷ್ಟ ಆಗಲ್ಲ. ಮತ್ತೆ ನೀವು ಪೊಸಿಷನ್ ಸೈಜು ಸಿಕ್ಕಾಪಟ್ಟೆ ಇನ್ಕ್ರೀಸ್ ಮಾಡಿಬಿಟ್ಟು ಮತ್ತೆ ಯಾವುದೋ ಒಂದು SL ಇಟ್ಟಾದಾಗ ಅದರಲ್ಲೇ ನೀವು ಎಲ್ಲ ಪೊಸಿಷನ್ ಸೈಜಿಂಗ್ ಇನ್ಕ್ರೀಸ್ ಮಾಡಿ ಮತ್ತೆ ಅದು ಲಾಸ್ ತಗೊಂಡು ಮತ್ತೆ ನನ್ನನ್ನು ಬ್ಲೇಮ್ ಮಾಡೋದು ನಂಗೆ ಇಷ್ಟ ಇಲ್ಲ. ಸೊ ನೀವು ಟೆಸ್ಟ್ ಮಾಡಿ, ನಿಮಗೆ ಆ ಲೊಕೇಶನ್ ನನ್ನ ಕೆಲಸ ಏನು, ಒಳ್ಳೆ ಕ್ವಾಲಿಟಿ ಸಿಸ್ಟಮ್ನ ಕೊಡೋದು. ನಿಮ್ಮ ಕೆಲಸ ಏನು, ಆ ಸಿಸ್ಟಮ್ನ ಸ್ಲೋ ಆಗಿ ಬಿಲ್ಡ್ ಅಂದ್ರೆ ಸ್ಲೋ ಆಗಿ ಪೊಸಿಷನ್ ಸೈಜಿಂಗ್ ಮೇಲೆ ವರ್ಕ್ ಮಾಡಬೇಕು. ಒಂದು ಟ್ರೇಡು ವರ್ಕ್ ಆಯ್ತಲ್ವಾ, ಫಸ್ಟ್ ಟ್ರೇಡ್ ವರ್ಕ್ ಆಯ್ತು, ಲೆಟ್ಸ್ ಒಂದು 25,000 50,000 ಟ್ರೇಡ್ ತಗೊಂಡೆ. ಸೊ ಆ ಕಾನ್ಫಿಡೆನ್ಸ್ ಅಲ್ಲಿ 2ನೇ ಟ್ರೇಡ್ 2.5 ಲಕ್ಷ ತಗೊಂಡೆ. ಕಾನ್ಫಿಡೆನ್ಸ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ಬರುತ್ತಲ್ವಾ ಅಂತ ಹೇಳ್ಬಿಟ್ಟು. ಸೊ ಅದು ಒಪ್ಪಲ್ಲ. ಓಕೆನಾ? ಸೊ 10 ಟ್ರೇಡ್ ಮಿನಿಮಮ್ 10 ಟ್ರೇಡ್ ಚಾಲೆಂಜ್ ಇಟ್ಕೊಳ್ಳಿ, ಇಲ್ಲ ಒಂದು 20 ಟ್ರೇಡ್ ಚಾಲೆಂಜ್ ಇಟ್ಕೊಳ್ಳಿ. 20 ಟ್ರೇಡ್ ಸೇಮ್ ಪೊಸಿಷನ್ ಸೈಜಿಂಗ್ ಇಟ್ಕೊಳ್ಳಿ. ಅಂಡ್ ಸೇಮ್ ಪೊಸಿಷನ್ ಸೈಜಿಂಗ್ ಇಟ್ಕೊಂಡು ಒಂದು ಎಕ್ಸೆಲ್ ಶೀಟ್ ಮೇಂಟೈನ್ ಮಾಡಿ. ಎಕ್ಸೆಲ್ ಶೀಟ್ ಅಲ್ಲಿ ಪ್ರತಿಯೊಂದು ಟ್ರೇಡ್ದು ಪ್ರಾಫಿಟ್ ಮತ್ತೆ ಲಾಸ್ ನ ರೆಕಾರ್ಡ್ ಮಾಡ್ಕೊಳ್ಳಿ. ಅಂಡ್ 20 ಟ್ರೇಡ್ಸ್ ಆದ್ಮೇಲೆ ಜಡ್ಜ್ ಮಾಡಿ ಸ್ಟ್ರಾಟಜಿನ. ಅರ್ಥ ಆಯ್ತಾ? ಪೊಸಿಷನ್ ಸೈಜಿಂಗು ಟೆಸ್ಟ್ ಮಾಡೋವಾಗ ಕಮ್ಮಿ ಇಟ್ಕೊಳ್ಳಿ. ಒಂದು ಟ್ರೇಡ್ಗೆ ₹500 SL, ₹700 SL, ₹1000 SL ಇಷ್ಟೇ ಇಟ್ಕೊಳ್ಳಿ. ಇಲ್ಲ ಅಷ್ಟು ನಿಮ್ಗೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಇನ್ನೂ ಕಮ್ಮಿ ಮಾಡಿ, ₹200 SL ಇಟ್ಕೊಳ್ಳಿ. ಅದು ಜಾಸ್ತಿ ಆಗ್ತದೆ, ₹100 SL ಇಟ್ಕೊಳ್ಳಿ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ 20 ಟ್ರೇಡ್ ಚಾಲೆಂಜ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ನಿಮ್ದೇ ಅಲ್ವಾ ಪೊಸಿಷನ್ ಸೈಜಿಂಗ್. ಡ್ರಾಸ್ಟಿಕಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇನ್ಕ್ರೀಸ್ ಮಾಡ್ಕೋಬಹುದು. ಸೊ ಪೊಸಿಷನ್ ಸೈಜಿಂಗ್ ಕಂಪ್ಲೀಟ್ಲಿ ನಿಮ್ ಜವಾಬ್ದಾರಿ. ಅರ್ಥ ಆಯ್ತಾ? ಅಂಡ್ ಅಕ್ಯುರೇಸಿ ಕ್ವಾಲಿಟಿ ಆಫ್ ಸಿಸ್ಟಮ್ ನನ್ನ ಜವಾಬ್ದಾರಿ. ಓಕೆನಾ? ಸೊ ಇದಿಷ್ಟು ಇವತ್ತಿನ ಸೆಷನ್. ನಿಮ್ಗೆ ಯಾರಿಗೇ ಆಗಲಿ ಏನೇ ಕ್ವರೀಸ್ ಇದ್ರು ದಯವಿಟ್ಟು ಕೇಳ್ಬೋದು. ಏನಾದರೂ ಕ್ವರೀಸ್ ಇದೆಯಾ ದಯವಿಟ್ಟು ಕೇಳಿ. ಗಿರೀಶ್ ಸರ್, ನಾನು ನಾಳೆ ಮಾತಾಡೋಣ ಕಾಲಲ್ಲಿ. ಓಕೆನಾ? ನನಗೆ ಆಫ್ಟರ್ ದಿ ಕಾಲ್ ನಾನು ಹೊರಗಡೆ ಹೋಗ್ತಿದ್ದೀನಿ. ಸೊ ನಾಳೆ ಮಾತಾಡಿ. ಓಕೆ ಸರ್. ಓಕೆ.